ಪಿಂಕ್ ಶರ್ಟ್ ಹಾಕಿದ್ದೀರಾ, ಸೊ ಪಿಂಕ್ ಬಾಲ್ ಬಗ್ಗೆ ನಾವು ಮಾತಾಡಲೇಬೇಕು. ಪಿಂಕ್ ಬಾಲ್ ಟೆಸ್ಟ್ ಸೋಲಿಗೆ ನಿಮ್ಮ ಪ್ರಕಾರ ಏನು ಸರ್ ಕಾರಣ? ಅಂದರೆ ಆ ಪಿಂಕ್ ಬಾಲ್ ಯಾವ ಥರ ಬಿಹೇವ್ ಆಗುತ್ತಲ್ಲ, ಅದಕ್ಕೆ ಆಡಿ ಪಳಗಿಲ್ಲ ಟೀಮ್ ಇಂಡಿಯಾ ಅಂತ ನಾವು ನೋಡ್ತಾ ಇದ್ವಿ. 2 ಇನ್ನಿಂಗ್ಸಲ್ಲೂ 50 ಓವರ್ಸ್ಗೂ ಮುಂಚೆನೇ ಆಲ್ಔಟ್ ಆಗಿಬಿಟ್ಟಿದ್ದಾರೆ. ಪ್ರಿಸೈಸ್ಲಿ ಅದಕ್ಕೋಸ್ಕರನೇ ನಾವು ಈ ಟೆಸ್ಟ್ ಮ್ಯಾಚ್ನ ಗೆಲ್ಲಕ್ಕಾಗಿಲ್ಲ. ಆಮೇಲೆ ಪಿಂಕ್ ಬಾಲಿಂದ ಈ ಟೆಸ್ಟ್ ಮ್ಯಾಚ್ನ ಸೋತ್ವೇ ವಿನಃ ನಾವು ಏನು ಹೇಳ್ತೀರಾ ಕೆಟ್ಟ ಟೀಮು ಅಥವಾ ಫಾರ್ಮಲ್ಲಿಲ್ಲ, ಟಚ್ಚಲ್ಲಿಲ್ಲ. ಸೊ ಇದನ್ನು ನಾವು ಒನ್ ಆಫ್ ಟೆಸ್ಟ್ ಅಂತ ಪಕ್ಕಕ್ಕೆ ಇಟ್ಬಿಡ್ತೀವಿ. ಈ ರೆಡ್ ಬಾಲ್ಗೂ ಆ ಪಿಂಕ್ ಬಾಲ್ಗೂ ಏನು ಡಿಫ್ರೆನ್ಸು? ಯಾಕೆ ಅಷ್ಟೊಂದು ಡಿಫಿಕಲ್ಟ್ ಅಂಡರ್ ದ ಲೈಟ್ ಆಡೋದಕ್ಕೆ? ಕಾರಣ ಏನು ಗೊತ್ತಾ, ರೆಡ್ ಬಾಲ್ಗೆ ಮತ್ತು ಪಿಂಕ್ ಬಾಲ್ಗೆ ಮೇನ್ ಡಿಫ್ರೆನ್ಸ್ ಏನು ಅಂದರೆ, ನೀವು ರೆಡ್ ಬಾಲ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ವಿರಾಟ್ ಕೊಹ್ಲಿ ಆಡಿಲೇಡ್ ಕಿಂಗ್ ಅಂತೆಲ್ಲ ಕರೆಸ್ಕೊಂಡಿದ್ರು. ಅಲ್ಲಿ ವಿರಾಟ್ ಕೊಹ್ಲಿ ಏನು ಸರ್, ಅವರು ಯಾಕೆ ಅಷ್ಟು ಬೇಗ ಔಟ್ ಆದರು? ಅವ್ರ ವೀಕ್ನೆಸ್ ಮತ್ತೆ ಆಸ್ಟ್ರೇಲಿಯಾ ಅವ್ರ ವೀಕ್ನೆಸ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈ ವರ್ಷ ರೋಹಿತ್ ಶರ್ಮಾ ಅವರು ಏನು ಟೆಸ್ಟ್ ಕರಿಯರ್ನಲ್ಲಿ ಒಂದು ರೀತಿ ಅಟರ್ ಫ್ಲಾಪ್ ಪರ್ಫಾರ್ಮೆನ್ಸ್ ಅಂತಲೇ ಕರಿಬೋದು. 2023 ವರ್ಲ್ಡ್ ಕಪ್ ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎದುರಿಸಿದ್ರು. ಅವ್ರು ಹೆದರ್ಕೊಂಡ್ಬಿಡ್ಬೇಕು ಆ ಥರ ಒಂದು ಬ್ಯಾಟಿಂಗ್ ಆಡಿದ್ರು. ಅಲ್ಲಿ ಏನಪ್ಪ ಡಿಫ್ರೆನ್ಸು, ವೈಟ್ ಬಾಲು ಮೇ ಬಿ ಒಂದು ಬೆಟರ್ ಬ್ಯಾಟಿಂಗ್ ಕಂಡೀಷನ್ ಅಂತ ಮಾತಾಡಿದ್ರು ಕೂಡ ಮೈಂಡ್ಸೆಟ್ ಯಾವ ಥರ ಇತ್ತು, ಪಾಸಿಟಿವ್ ಆಗಿತ್ತು. ಆ ಪಾಸಿಟಿವ್ ಮೈಂಡ್ಸೆಟ್ ಇಲ್ವಾ ಇವಾಗ? ಸೊ ನಾವು ಫಾಸ್ಟ್ ಬೌಲಿಂಗ್ ಪಿಚ್ಗೆಲ್ಲ ಸೆಟ್ ಆಗಿಬಿಟ್ವಿ, ನಾವು ಈಗ ಸ್ಪಿನ್ ಓದಾಡ್ತಾ ಇದ್ವಿ ನಾವು. ಸೊ ಇಲ್ಲಿ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ ಸರ್? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಟೀಮ್ ಇಂಡಿಯಾಗೆ ಗೊತ್ತಿರಲಿಲ್ವಾ ಪಿಂಕ್ ಬಾಲ್ ಆಡಬೇಕು ಸೆಕೆಂಡ್ ಟೆಸ್ಟ್ ಅಂತ? ಯಾಕೆ ರೆಡಿ ಆಗಿರಲಿಲ್ಲ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಯಿತು, ಈಗ ಮತ್ತೊಬ್ಬ ಯಂಗ್ ಸೆನ್ಸೇಷನ್ ನಿತೀಶ್ ಕುಮಾರ್ ರೆಡ್ಡಿ. ಸೊ ಇನ್ನು ಇನಿಷಿಯಲ್ ಕೆರಿಯರ್ ಇವ್ರನ್ನ ಬ್ರ್ಯಾಂಡ್ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಒಳ್ಳೆ ಬಿಗಿನಿಂಗ್ ಇದೆ, ಒಳ್ಳೆ ಪ್ರಾಮಿಸ್ನ ತೋರಿಸಿದ್ದಾರೆ, ಟೀಮ್ ಇಂಡಿಯಾಗೆ ವ್ಯಾಲ್ಯೂನ ತಂದುಕೊಡ್ತಾರೆ. ಅಲ್ಲಿಗೆ ಬಿಡೋಣ ಸದ್ಯಕ್ಕೆ ನಿತೀಶ್ ಕುಮಾರ್ ರೆಡ್ಡಿ. ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡೋದಾದರೆ, ಜಸ್ಪ್ರೀತ್ ಬೂಮ್ರಾ ಬಿಟ್ಟರೆ ಇಂಡಿಯಾಗೆ ಮತ್ತೊಬ್ಬ ಮ್ಯಾಚ್ ವಿನ್ನಿಂಗ್ ಬೌಲರ್ ಇಲ್ವಾ? ಜಗತ್ತಿಗೆ ಒಬ್ಬನೇ ಬೂಮ್ರಾ ಇರೋದು, ಅದು ಇಂಡಿಯಾ ಕಡೆ ಆಡ್ತಾರೆ ಅನ್ನೋದು ನಮ್ಮ ಅದೃಷ್ಟ ಅಂತೀನಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಈಗ ಬಲ ನೋಡಿದ್ರೆ ಬೂಮ್ರಾ ಆ್ಯಂಡ್ ರೋಹಿತ್ ಶರ್ಮಾ ಜಸ್ಟ್ ಇನ್ ದಿಸ್ ಸೀರೀಸು ಬೂಮ್ರಾ ನಂಬರ್ 1 ಕ್ಯಾಪ್ಟನ್ ಥರ ಕಾಣಿಸ್ತು. ಈ ಸಲ ಕಪ್ ನಮ್ಮದೇ ಅಂತ ಸಾಕಷ್ಟು ಜನ ಫ್ಯಾನ್ಸ್ ಪ್ರತಿ ವರ್ಷವೂ ಅಂತ ಇದ್ರು. ಬಟ್ ಈ ಸತಿ ಮ್ಯಾಕ್ಸ್ವೆಲ್, ಸಿರಾಜ್, ಸೊ ಇವ್ರನ್ನ ಬಿಟ್ಟು, ಯಾಕಂದರೆ ಫ್ಯಾನ್ಸ್ ಕೂಡ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಬಿಡಬಾರ್ದಾಗಿತ್ತು, ಡೂಪ್ಲೆಸಿ ಇವ್ರನ್ನೆಲ್ಲ ಬಿಡಬಾರ್ದಾಗಿತ್ತು. ಓಕೆ, ಇವು 3 ಜನನೂ ಇಟ್ಕೊಂಡು ನಾವೇನು ಸಾಧನೆ ಮಾಡಿದ್ವಿ? ಗೆದ್ವಾ ಕಪ್ಪು? ಗೆಲ್ಲಿಲ್ಲ. ಸಿರಾಜ್ ಈಸ್ ಅ ಗ್ರೇಟ್ ಟೆಸ್ಟ್ ಬೌಲರ್, ನೋ ಡೌಟ್. ಬಟ್ T20 ಅಂತ ಬಂದಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಎಲ್ಲೂ RCB ಫ್ರಾಂಚೈಸಿ ಗುಟ್ಟು ಬಿಟ್ಕೊಟ್ಟೇ ಇಲ್ಲ. ಕ್ಯಾಪ್ಟನ್ ಅನ್ನೋನು ಯಾರಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ, ನಾನು ಗಂಗಾಧರ್. ತುಂಬ ದಿನಗಳ ನಂತರ ನಮ್ಮ ಜಾನಿ ಸರ್ ಸಿಕ್ಕಿದ್ರು. ಸೊ ಜಾನಿ ಸರ್ ಸಿಕ್ಕಿದಾಗೆಲ್ಲ ನಾವು ಕ್ರಿಕೆಟ್ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಸರ್ ಅಲ್ಲೇನು ಸರ್ ಮಾತಾಡೋದು, ಬನ್ನಿ ಸರ್ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡೋಣ ಅಂತ ಜಾನಿ ಸರ್ನ ಇವತ್ತು ನಮ್ಮ ಸ್ಟುಡಿಯೋಗೆ ಕರೆದಿದ್ದೀನಿ. ಸೊ ಜಾನಿ ಸರ್ನ ವೆಲ್ಕಮ್ ಮಾಡ್ತೀನಿ, ಜೊತೆಗೆ ಸಾಕಷ್ಟು ಕ್ರಿಕೆಟ್ ವಿಚಾರಗಳನ್ನ ಜಾನಿ ಸರಿಂದ ತಿಳ್ಕೊತೀನಿ. ಜಾನಿ ಸರ್ ವೆಲ್ಕಮ್. ನೀವೇ ಕರೀಲಿಲ್ಲ ವರ್ಲ್ಡ್ ಕಪ್ ಆದಮೇಲೆ, ಇಲ್ಲಾಂದ್ರೆ ಬರ್ತಾ ಇದ್ವಿ ನಾವು. ಸರ್ ಏನು ಸರ್, ನಿಮ್ಮನ್ನು ಕರಿಬೇಕಾ ಸರ್? ಇದು ನಿಮ್ಮ ಸ್ಟುಡಿಯೋ, ನೀವು ಯಾವಾಗ ಬೇಕೋ ಬರ್ಬೋದು ಸರ್. ನೀವು ಹಾಗೆ ತಿಳ್ಕೊಂಡು ಇನ್ನು ಮುಂದೆ ಹಾಗೆ ಬರೋಣ. ಎಸ್ ಸರ್. ಸರ್ ಏನು ಸರ್, ಪಿಂಕ್ ಈಗ ತಾನೇ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಆಯ್ತಲ್ಲ ಗಂಗಾಧರ್, ಅದಕ್ಕೆ ಇನ್ನೂ ಆ ಮೂಡಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ. ತಗೊಳ್ಳಿ ಸರ್, ಪಿಂಕ್ ಬಾಲ್ ಇಡೀ. ಪಿಂಕ್ ಬಾಲ್ ಬೇಡ ಗುರು, 2 ಸತಿ ಆಡ್ದಾಗ್ಲೂ ಆಸ್ಟ್ರೇಲಿಯಲ್ಲಿ ಸೋತಿದ್ದೀವಿ. ಈಗ ರೆಡ್ ಬಾಲ್ ಮೂವ್ ಆಗೋ ಸಮಯ. ಎಸ್ ಸರ್. ಪಿಂಕ್ ಶರ್ಟ್ ಹಾಕಿದ್ದೀರಾ, ಸೊ ಪಿಂಕ್ ಬಾಲ್ ಬಗ್ಗೆ ನಾವು ಮಾತಾಡಲೇಬೇಕು. ಸರ್ ಪಿಂಕ್ ಬಾಲ್ ಟೆಸ್ಟ್ ಸೋಲಿಗೆ ನಿಮ್ಮ ಪ್ರಕಾರ ಏನು ಸರ್ ಕಾರಣ? ಅಂದರೆ ಆ ಪಿಂಕ್ ಬಾಲ್ ಯಾವ ಥರ ಬಿಹೇವ್ ಆಗುತ್ತಲ್ಲ, ಅದಕ್ಕೆ ಆಡಿ ಪಳಗಿಲ್ಲ ಟೀಮ್ ಇಂಡಿಯಾ ಅಂತ. ನೀವು ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಮ್ಯಾಚಸ್ ಆಸ್ಟ್ರೇಲಿಯಾ ಆಡಿರೋದು, ಮೊನ್ನೆ ಮ್ಯಾಚು ಸೇರಿ 13 ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ಗಳು ಅವ್ರು ಆಡಿರೋದು. ನಾವು ಆಡಿರೋದು ಎಲ್ಲ ಎಣಿಸ್ಬೋದು, 4-5 ಆಡಿರೋದು ಅಷ್ಟೇ ನಾವು. ಹಾಗಾಗಿ ಆ ಪಿಂಕ್ ಬಾಲ್ ಅನುಭವ ಇಲ್ಲ. ಈ ಕಂಪೇರ್ಡ್ ಟು ರೆಡ್ ಬಾಲ್, ಈ ಪಿಂಕ್ ಬಾಲ್ ಸಿಕ್ಕಾಪಟ್ಟೆ ಆಟ ಆಡುತ್ತೆ. ಸೊ ಅದನ್ನು ನಾವು ಒಂದು ಆ್ಯಸ್ ಎ ಬೌಲರ್ ಕಂಟ್ರೋಲ್ ಮಾಡೋಕ್ಕೆ ಬರಲಿಲ್ಲ ನಮ್ಗೆ, ಕಂಪೇರ್ ಟು ಆಸ್ಟ್ರೇಲಿಯನ್ ಫಾಸ್ಟ್ ಬೌಲರ್ಸು. ನಮ್ಮ ಬ್ಯಾಟರ್ಸು ಆ ಮೂಮೆಂಟಿಗೆ ಯಾವ ಹಂತದಲ್ಲೂ ಸೆಟ್ ಆಗಿಲ್ಲ, 2 ಇನ್ನಿಂಗ್ಸಲ್ಲೂ ಸೆಟ್ ಆಗಿಲ್ಲ. ಇನ್ಫ್ಯಾಕ್ಟು 2 ಇನ್ನಿಂಗ್ಸು ನೀವು ಅಬ್ಸರ್ವ್ ಮಾಡಿದ್ರೆ, ಒಂದು 44 ಓವರು, ಇನ್ನೊಂದು ಮೇ ಬಿ 36 ಓವರ್ಗೆ ಆಲ್ಔಟ್ ಆಗಿರೋದು. ಆಬ್ವಿಯಸ್ಲಿ ಟೆಸ್ಟ್ ಮ್ಯಾಚಲ್ಲಿ ನೀವು ಇಷ್ಟ ಈ ಓವರ್ಸ್ಗೆ ಆಲ್ಔಟ್ ಆಗ್ತಿದ್ರೆ ಮ್ಯಾಚ್ ಸೋಲ್ಲೇಬೇಕಲ್ಲ ಅಣ್ಣ. ಈ 50-50 ಓವರ್ ಆಡ್ತಾರೆ, ನಾವು ನೋಡ್ತಾ ಇದ್ವಿ. 2 ಇನ್ನಿಂಗ್ಸಲ್ಲೂ 50 ಓವರ್ಸ್ಗೂ ಮುಂಚೆನೇ ಆಲ್ಔಟ್ ಆಗಿಬಿಟ್ಟಿದ್ದಾರೆ. ಪ್ರಿಸೈಸ್ಲಿ ಅದಕ್ಕೋಸ್ಕರನೇ ನಾವು ಈ ಟೆಸ್ಟ್ ಮ್ಯಾಚ್ನ ಗೆಲ್ಲಕ್ಕಾಗಿಲ್ಲ. ಆಮೇಲೆ ಪಿಂಕ್ ಬಾಲಿಂದ ಈ ಟೆಸ್ಟ್ ಮ್ಯಾಚ್ನ ಸೋತ್ವೇ ವಿನಃ ನಾವು ಏನು ಹೇಳ್ತೀರಾ ಕೆಟ್ಟ ಟೀಮು ಅಥವಾ ಫಾರ್ಮಲ್ಲಿಲ್ಲ, ಟಚ್ಚಲ್ಲಿಲ್ಲ. ಸೊ ಇದನ್ನು ನಾವು ಒನ್ ಆಫ್ ಟೆಸ್ಟ್ ಅಂತ ಪಕ್ಕಕ್ಕೆ ಇಟ್ಬಿಡ್ಬೇಕು.
ಸರ್ ಈಗ ಈ ಪಿಂಕ್ ಬಾಲ್ ಏನು ಡಿಫ್ರೆನ್ಸ್, ಈ ರೆಡ್ ಬಾಲ್ಗೂ ಆ ಪಿಂಕ್ ಬಾಲ್ಗೂ ಏನು ಡಿಫ್ರೆನ್ಸು, ಯಾಕೆ ಅಷ್ಟೊಂದು ಡಿಫಿಕಲ್ಟ್ ಅಂಡರ್ ದ ಲೈಟ್ಸ್ ಆಡೋದಕ್ಕೆ? ಕಾರಣ ಏನು ಗೊತ್ತಾ, ರೆಡ್ ಬಾಲ್ಗೆ ಮತ್ತು ಪಿಂಕ್ ಬಾಲ್ಗೆ ಮೇನ್ ಡಿಫ್ರೆನ್ಸ್ ಏನು ಅಂದರೆ, ನೀವು ರೆಡ್ ಬಾಲ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಮ್ಯಾಟ್ ಫಿನಿಶ್ ಅಂತ ಹೇಳ್ತೀವಿ ಈ ಫೋಟೋ ಲ್ಯಾಂಗ್ವೇಜಲ್ಲಿ, ಇದನ್ನು ಗ್ಲಾಸಿ ಫಿನಿಶ್ ಅಂತ ಕರಿತೀವಿ. ಇದ್ರ ಮೇಲೆ ಒಂದು ಏನು ಹೇಳ್ತೀರಾ 4-5 ಕೋಟಿ ಜಾಸ್ತಿ ಲ್ಯಾಕರ್ನ ಹಾಕಿರ್ತಾರೆ, ಯಾಕಂದರೆ ಈ ಬಾಲು ಬೇಗ ಹಳೇದಾಗಬಾರ್ದು ಅಂತ. ಆಮೇಲೆ ಇದು ಜಾಸ್ತಿ ಹೊತ್ತು ನ್ಯೂ ಇರುತ್ತೆ. ಆಮೇಲೆ ಕಂಪೇರ್ಡ್ ಟು ರೆಡ್ ಬಾಲ್, ಅಂದರೆ ಈಗ ಕೂಗುಬರ ಬಾಲಲ್ಲಿ ಆಡ್ತಾ ಇರೋದು ಆಸ್ಟ್ರೇಲಿಯಾ, ನಿಮ್ಮ ಜ್ಞಾಪಕ ಇದ್ದರೆ ರೆಡ್ ಬಾಲ್ ಸೀಮ್ ಇದೆಯಲ್ಲ, ಅದು ಒಂದು 20-30 ಓವರ್ ಆದಮೇಲೆ ಬಾಲ್ ಒಳಗಡೆನೇ ಹೊಟ್ಟೋಗ್ಬಿಡುತ್ತೆ, ಸೀಮು ಮೇಲ್ಗಡೆ ಎದ್ದಿರಲ್ಲ. ಬಟ್ ಈ ಪರ್ಟಿಕ್ಯುಲರ್ ಸೀಮು ಥ್ರೂ ಔಟ್ ಏನು ನಮ್ಮವ್ರು 40-50 ಓವರ್ ಆಡಿದಾರಲ್ಲ, ಇದು ಮೇಲೆ ಇತ್ತು, ಪ್ರಾಮಿನೆಂಟ್ ಆಗಿದೆ. ಸೀಮ್ ಮೇಲೆ ಬಿದ್ದಾಗ ಬಾಲ್ ಈ ಕಡೆ ಆ ಕಡೆ ಡಿವಿಯೇಟ್ ಆಗುತ್ತೆ, ಅದೇ ಒಂದು ದೊಡ್ಡ ಕಾಟ ಕೊಟ್ಟಿರೋದು. ಆಮೇಲೆ ರೋಹಿತ್ ಶರ್ಮಾ ಅವ್ರ ಸ್ಟೇಟ್ಮೆಂಟ್ ನೀವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಗುರು ಇಂಡಿಯಲ್ಲಿ ನಾವು ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಆಡಿದಾಗ ಬ್ಲ್ಯಾಕ್ ಸೈಡ್ ಸ್ಕ್ರೀನ್ ಇರುತ್ತೆ, ಇಲ್ಲಿ ಆಸ್ಟ್ರೇಲಿಯಲ್ಲಿ ವೈಟ್ ಸೈಡ್ ಸ್ಕ್ರೀನ್ ಇದೆ. ಇದನ್ನು ನೀವು ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು, ಅಥವಾ ಬೇಗ ಪಿಕ್ ಮಾಡ್ಬೋದು ರಿಲೇಟಿವ್ಲಿ ಆ ವೈಟ್ ಸೈಡ್ ಸ್ಕ್ರೀನ್ಗಿಂತ. ಸೊ ಅದು ಒಂಚೂರು ಫ್ಯಾಕ್ಟರ್ ಆಯಿತು ಟೀಮ್ ಇಂಡಿಯಾ ಸೋಲ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಪಿಂಕ್ ಬಾಲ್ ಇಷ್ಟೊಂದೆಲ್ಲ ಎಫೆಕ್ಟಿವ್ ಆಗುತ್ತೆ. ಸೊ ಈಗ ನಾವು ವಿರಾಟ್ ಕೊಹ್ಲಿ ಅಂದರೆ ನಾವು ಟೀಮ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ರೆ ಫಸ್ಟ್ ವಿರಾಟ್ ಕೊಹ್ಲಿನೇ ನಮ್ಮ ಕಣ್ಮುಂದೆ ಬರೋದು. ಸೊ ವಿರಾಟ್ ಕೊಹ್ಲಿ ಆ್ಯಡಿಲೇಡ್ ಕಿಂಗ್ ಅಂತೆಲ್ಲ ಕರೆಸ್ಕೊಂಡಿದ್ರು. ಅಲ್ಲಿ ವಿರಾಟ್ ಕೊಹ್ಲಿ ಏನು ಸರ್, ಅವರು ಯಾಕೆ ಅಷ್ಟು ಬೇಗ ಔಟ್ ಆದರು? ಅವ್ರ ವೀಕ್ನೆಸ್ ಮತ್ತೆ ಆಸ್ಟ್ರೇಲಿಯಾ ಅವ್ರ ವೀಕ್ನೆಸ್ ಮೇಲೆ ದಾಳಿ ಮಾಡ್ತಾ ಇದ್ದಾರಾ? ಅಡಿಲೇಡ್ ಕಿಂಗ್ ಅಂತ ನೀವೇ ಹೇಳಿದ್ರಿ. ಅಡಿಲೇಡ್ ಕಿಂಗ್ ಆದಾಗ ಹೆಂಗೆ ರನ್ ಮಾಡ್ತಾಯಿದ್ರು, ಅದು ರೆಡ್ ಬಾಲ್ ಆಗಿತ್ತು, ಇದರಷ್ಟು ಮೂಮೆಂಟ್ ಆಗ್ತಾ ಇರಲಿಲ್ಲ. ಚೆನ್ನಾಗಿ ನೆಗೋಷಿಯೇಟ್ ಮಾಡೋರು, ಮ್ಯಾನೇಜ್ ಮಾಡೋರು, ಅಲ್ಲಿ ಸೆಂಚುರಿಗಳು ಹೊಡೆದಿದ್ದಾರೆ, ಒಳ್ಳೆ ಆ್ಯಾವ್ರೇಜ್ನ ಮೇಂಟೈನ್ ಮಾಡಿದ್ದಾರೆ. ಅಡಿಲೇಡ್ ಅಂತ ಮಾತಾಡಿದಾಗ ಅದು ಪಿಂಕ್ ಬಾಲ್ ಅಂತ ನೀವು ಅಟ್ಯಾಚ್ ಮಾಡಿದಾಗ ವಿರಾಟ್ ಕೊಹ್ಲಿ ಒಬ್ಬರೇ ಅಲ್ಲ ಬ್ಯಾಟರಲ್ಲಿ ಔಟ್ ಆಗಿರೋದು. ಯಾವುದೇ ಬ್ಯಾಟ್ಸ್ಮನ್ನು ನಿಮಗೆ ಎಕ್ಸೆಪ್ಟ್ ಒಂದು ಹಂತಕ್ಕೆ ನಿತೀಶ್ ಕುಮಾರ್ ರೆಡ್ಡಿ, ಶುಭ್ಮನ್ ಗಿಲ್ ಇಬ್ಬರು ಕನ್ವಿನ್ಸಿಂಗಾಗಿ ಕಾಣಿಸಿದ್ರು ಅನ್ನೋದು ಬಿಟ್ಟರೆ ಬೇರೆ ಯಾವ ಬ್ಯಾಟರೂ ಅಷ್ಟು ಚೆನ್ನಾಗಿ ಆಡಿಲ್ಲ. ಸೊ ನೀವು ಹೇಳೋದೇನೋ ಎಲ್ಲ ಬ್ಯಾಟರು ಬ್ಯಾಟ್ ಫಾರ್ಮಲ್ಲಿದ್ದಾರೆ, ಅಥವಾ ಎಲ್ಲ ಬ್ಯಾಟರ್ದು ಒಂದು ವೀಕ್ನೆಸ್ ಇದೆ ಅಂತ. ಸೊ ಪಿಂಕ್ ಬಾಲ್ ಒಂದನ್ನು ನಾವು ಪಕ್ಕಕ್ಕೆ ಇಡಬೇಕಾಗತ್ತೆ. ಇದೇ ವಿರಾಟ್ ಕೊಹ್ಲಿ ನಿಮ್ಗೆ ಜ್ಞಾಪಕ ಇದ್ದರೆ ಪರ್ತಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ಹೊಡೆದಿದ್ದಾರೆ. ಹಾಗಾಗಿ ವೀಕ್ನೆಸ್ ಇದ್ದಿದ್ರೆ ಆಸ್ಟ್ರೇಲಿಯಾದಲ್ಲಿ ಇಷ್ಟೊಂದು ರನ್ಸ್ ಮಾಡೋಕ್ಕಾಗತ್ತಾ? ವೀಕ್ನೆಸ್ ಇದ್ದಿದ್ರೆ 9,000ಕ್ಕಿಂತ ಹೆಚ್ಚು ರನ್ ಟೆಸ್ಟಲ್ಲಿ ಮಾಡೋಕ್ಕಾಗತ್ತಾ? ಏನಪ್ಪ ಅಂದರೆ ಒಂದು ಬ್ಯಾಡ್ ಫೇಸ್ ಇದ್ದೇ ಇರುತ್ತೆ ಯಾವುದೇ ಒಬ್ಬ ಬ್ಯಾಟರ್ಗೆ. ಇವರು ರಿಲೇಟಿವ್ಲಿ ಯಾವ ಥರ ಟೆಸ್ಟ್ ಕ್ರಿಕೆಟಲ್ಲಿ ಬಂದಾಗ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿದಾರಲ್ಲ, ಆ ಬೆಂಚ್ ಮಾರ್ಕ್ನ ಇತ್ತೀಚಿನ ದಿನಗಳಲ್ಲಿ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಿಮಗೆ ಫೇಲ್ಯೂರ್ ಅಂತ ಅನಿಸ್ತಾ ಇದೆ. ತುಂಬ ಜನ ಸಜೆಷನ್ ಕೊಡ್ತಾರೆ, ವಿರಾಟ್ ಕೊಹ್ಲಿ 4th ಸ್ಟಂಪ್ 5th ಸ್ಟಂಪ್ ಆಚೆ ಹೋಗೋ ಬಾಲ್ನ ಆಡಬಾರ್ದು. ಸೊ ಈ ಥರ ಎಲ್ಲ ಸಜೆಷನ್ ಗಂಗಾಧರ್, ಕ್ರಿಕೆಟಲ್ಲಿ 3 ಸ್ಲಿಪ್ಪು 1 ಗಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಹೇಳಿ, ಯಾವುದೇ ಬ್ಯಾಟ್ಸ್ಮನ್ ಬರೀ ವಿರಾಟ್ಗೆ ಇಟ್ಕೊಳ್ತಾರೆ ಅಂತಲ್ಲ, ಯಾವುದೇ ಬ್ಯಾಟ್ಸ್ಮನ್ ಬಂದ್ರೂ ಅಲ್ಲಿ ಇಟ್ಕೊಳ್ಳೋದು ಕಾರಣ ಏನು ಅಂದರೆ, ಆ 4th ಸ್ಟಂಪ್ ಲೈನ್ 5th ಸ್ಟಂಪ್ ಲೈನ್ನ ಏನಂತ ಕರೀತಾರೆ ಅಂದರೆ ಕಾರಿಡಾರ್ ಆಫ್ ಅನ್ಸರ್ಟನ್ಟಿ. ಬೌಲರ್ಗಳು ಡೇ ಇನ್ ಡೇ ಔಟ್ ಅದೇ ಲೈನಲ್ಲಿ ಅಂತ ಪ್ರಾಕ್ಟೀಸ್ ಮಾಡೋದು. 3 ಸ್ಲಿಪ್ಪು ಗಲ್ಲಿ ಅಲ್ಲಿರೋದು ಅದಕ್ಕೇ, ಏನು ಹೇಳಿ ಆ ಲೈನಲ್ಲಿ ಹಾಕಿದ್ರೆ ಎಡ್ಜ್ ಆಗುತ್ತೆ, ಕ್ಯಾಚ್ ಬರುತ್ತೆ ಅಂತ. ಹಾಗಾಗಿ ಈ ವೀಕ್ನೆಸ್ಸು ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗೂ ಇದೆ. ಪದೇ ಔಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇ ಚಾಲೆಂಜ್ ಇರೋದು, ಅದೇ ಅನ್ಸರ್ಟನ್ಟಿ ಇರೋದು ನಿಮಗೆ. ನನಗೆ ಗೊತ್ತು ಹಿಂಗಾಗುತ್ತೆ, ಅವನು ಹಿಂಗೆ ಇಟ್ಕೊಂಡಿಯಾನೆ, ಔಟ್ ಸ್ವಿಂಗ್ ಮಾಡ್ತಾನೆ ಅಂತ ನನಗೆ ಗೊತ್ತಾದರೂ ಕೂಡ ಯಾವ ಎಕ್ಸ್ಟೆಂಟ್ಗೆ ಅದು ಸ್ವಿಂಗ್ ಆಗುತ್ತೆ, ಯಾವ ಎಕ್ಸ್ಟೆಂಟ್ ಮೂವ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಹೌದು, ಸುಮಾರು ಸತಿ ಒಂದು ಪ್ಯಾಟ್ರನ್ ಸೆಟ್ ಆಗಿದೆ. ಆ ಲೈನಲ್ಲಿ ಹಾಕಿದಾಗ ವಿರಾಟ್ ಕೊಹ್ಲಿ ಅವರು ಮೂವಿಂಗ್ ಬಾಲ್, ಅಗೇನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ಬಾಲ್ ಬಿದ್ದು ಸ್ಟ್ರೈಟ್ ಬರ್ತಾ ಇದೆಯಲ್ಲ 4th ಸ್ಟಂಪ್ ಲೈನ್, ಅದನ್ನು ಎಡ್ಜ್ ಮಾಡ್ತಾ ಇಲ್ಲ ಅವರು. ಯಾವುದು ಅಲ್ಲಿ ಪಿಚ್ಚಾಗಿ ಒಂಚೂರು ಮೂವ್ ಆಗುತ್ತಲ್ಲ, ಅಲ್ಲಿ ಎಡ್ಜ್ಗಳಾಗ್ತಾ ಇದೆ. ಪದೇ ಫುಟ್ ವರ್ಕಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಅನಿಸುತ್ತೆ. ಅಂದರೆ ಎರಡು ಥರ ವಾದ ಇದೆ. ಈಗ ನಾನು ಇದೇ ಟೆಕ್ನಿಕ್ ಇಟ್ಕೊಂಡು 9,000ಕ್ಕಿಂತ ಹೆಚ್ಚು ರನ್ ನೋಡಿದ್ದೀನಿ, ನನ್ನ ಜಗತ್ತು ಲೆಜೆಂಡ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ನೀವು ಹೇಳ್ತೀರಾ ಔಟ್ಸೈಡ್ ಆಸ್ಟ್ರೇಲಿಯಾ ನಂಗೆ ಆಡೋಕ್ಕೆ ಬರ್ತಾಯಿಲ್ಲ, ಟೆಕ್ನಿಕಲಿ ಚೇಂಜ್ ಮಾಡ್ತೀಯಾ ಅಂತ. ಯಾವ್ದು ಕರೆಕ್ಟು ಯಾವ್ದು ತಪ್ಪು? ಹರ್ಭಜನ್ ಸಿಂಗು ಹೇಳಿದ್ದಾರೆ, ನೆಟ್ಸಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಟ್ಯಾನ್ಸ್ ಇರ್ಬೋದು, ಮತ್ತು ಅವರ ಬ್ಯಾಟಿಂಗ್ ಸ್ಟೈಲು ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಅವರು. ಅಂದರೆ ಸ್ವಲ್ಪ ಏನು ಹೇಳ್ತೀರಾ ನೀವು, ಒಂದರ ಹರಕೆ ಹೊದ್ದಂಗೆ, ಇಲ್ಲ ಗುರು ನಾನು 9,000 ಮಾಡಿದ್ದೀನಿ ಹಿಂಗೆ ಆಡೋದು ನಾನು ಅಲ್ಲ. ಜನರಲಿ ನೀವು ಚಾಂಪಿಯನ್ ಬ್ಯಾಟರ್ಗಳು ಅಥವಾ ಲೆಜೆಂಡ್ಸ್ಗಳನ್ನ ನೋಡ್ಕೊಂಬಂದರೆ ಅವರು ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ತಾರೆ, ಇಂಪ್ರೂವ್ ಆಗ್ತಾ ಹೋಗ್ತಾರೆ, ಏನೋ ಒಂದು ಹೊಸ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸಚಿನ್ ಅದಕ್ಕೋಸ್ಕರನೇ ಅಷ್ಟು ವರ್ಷ ಸರ್ವೈವ್ ಆಗಿರೋದು. ವಿರಾಟ್ನು ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಅವರು ಬಂದಾಗ ಯಾವ ಥರ ಇದ್ದರು, ಇವಾಗ ಹೇಗಿದ್ದಾರೆ, ಆ ಡಿಸಿಪ್ಲೀನು, ಆ ಫಿಟ್ನೆಸ್ ಲೆವೆಲ್ ಎಲ್ಲ ಇದೆ. ಬಟ್ ಈ ಬ್ಯಾಟಿಂಗ್ ಅಂತ ಬಂದಾಗ, ಔಟ್ಸೈಡ್ ಆಫ್ ಸ್ಟಂಪ್ ಅಂತ ಬಂದಾಗ ಇನ್ನೂ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತೀನಿ. ಮೇ ಬಿ ಆ್ಯಸ್ ಎ ಚಾಂಪಿಯನ್ ಪ್ಲೇಯರ್ ಇವರು ಕೂಡ ಇದೇ ಥರ ಯೋಚನೆ ಮಾಡಿ ಈಗ ನಿನ್ನೆ ಇವತ್ತು ನಾಳೆ ಪ್ರಾಕ್ಟೀಸ್ ಮಾಡಿದ್ರೆ ಇಂಪ್ರೂವ್ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ಆಶ್ಚರ್ಯ ಇಲ್ಲ. ಅಂದರೆ ಈಗ ಇಂಗ್ಲೆಂಡಲ್ಲಿ ಆಡಬೇಕಾದ್ರೆ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಆಗಬೇಕು, ಆಸ್ಟ್ರೇಲಿಯಾದಲ್ಲಿ ಅದಕ್ಕೆ ಮೂವಿಂಗ್ ಬಾಲ್ ಅಂತ ಹೇಳಿ. ಮೂವಿಂಗ್ ಬಾಲ್ ಎಲ್ಲಿ ಜಾಸ್ತಿ ನಾವು ನೋಡೋದು ಇಂಗ್ಲೆಂಡ್.
ಮೂವಿಂಗ್ ಮೇಲೆ ನ್ಯೂಜಿಲೆಂಡಲ್ಲಿ ನೋಡ್ತೀವಿ. ಈ ಪಿಂಕ್ ಬಾಲ್ ಇನ್ ಆಸ್ಟ್ರೇಲಿಯಾ ಕಂಪೇರ್ಡ್ ಟು ರೆಡ್ ಬಾಲ್ ಜಾಸ್ತಿ ಆಟ ಆಡುತ್ತೆ. ಸೊ ಮೂವಿಂಗ್ ಬಾಲ್ ಇದ್ದಾಗ ಕಷ್ಟಪಟ್ಟಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಸೊ ಈಗ ವಿರಾಟ್ ಕೊಹ್ಲಿ ಆಯಿತು ಸರ್, ರೋಹಿತ್ ಶರ್ಮಾ ಬಗ್ಗೆನೂ ಸಾಕಷ್ಟು ಕ್ರಿಟಿಸಿಸಮ್ಸ್ ಬರ್ತಾ ಇದೆ. ಅಂದರೆ ಈ ವರ್ಷ ರೋಹಿತ್ ಶರ್ಮಾ ಅವರ ಒಂದು ಏನು ಟೆಸ್ಟ್ ಕರಿಯರ್ನಲ್ಲಿ ಒಂದು ರೀತಿ ಅಟರ್ ಫ್ಲಾಪ್ ಪರ್ಫಾರ್ಮೆನ್ಸ್ ಅಂತಲೇ ಕರಿಬೋದು. ಆ ಲೆವೆಲ್ಗೆ ಅವ್ರ ಆ್ಯಾವ್ರೇಜ್ ಕೂಡ ತುಂಬಾ ಡಿಪ್ ಆಗಿಬಿಟ್ಟಿದೆ. ರನ್ಸ್ ಬರ್ತಾ ಇಲ್ಲ, ಸ್ಟಾರ್ಟ್ ಏನೋ ಕೊಡ್ತಾ ಇದ್ದಾರೆ, ಒಳ್ಳೆ ಅಗ್ರೆಸಿವ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ, ಬಟ್ ರನ್ಸ್ ಬರ್ತಾ ಇಲ್ಲ. ಸ್ಕೋರ್ನ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ಒಂದೇ 50 ಬಂದಿರೋದು ಲಾಸ್ಟ್ 12 ಇನ್ನಿಂಗ್ಸಲ್ಲಿ. ಗಂಗಾಧರ್ 142 ರನ್ನು, 11.8 ಇದು ಆ್ಯಾವ್ರೇಜ್. ರೋಹಿತ್ ಶರ್ಮಾ ಅದು ಏನು ಕ್ಯಾಪ್ಟನ್ ಆಫ್ ದಿ ಟೀಮು, ಓಪನಿಂಗ್ ಬ್ಯಾಟರು, ಆಲ್ವೇಸ್ ಏನಪ್ಪ ಬೌಲಿಂಗ್ ಫ್ರೆಂಡ್ಲಿ ಕಂಡೀಷನ್ಸ್ ಅಂದರೆ ಅಲ್ಲ. ಇಂಡಿಯಾದಲ್ಲಿ ಸುಮಾರು ಈ 12 ಇನ್ನಿಂಗ್ಸಲ್ಲಿ 2 ಇನ್ನಿಂಗ್ಸ್ ಮಾತ್ರ ಆಸ್ಟ್ರೇಲಿಯಾ, 10 ಇನ್ನಿಂಗ್ಸ್ ಇಂಡಿಯಾಲೇ ಆಗಿರೋದು. ಇಂಗ್ಲೆಂಡ್ ವಿರುದ್ಧ ಇರಲಿ, ನ್ಯೂಜಿಲೆಂಡ್ ವಿರುದ್ಧ ಇರಲಿ, ಬಾಂಗ್ಲಾದೇಶ್ ವಿರುದ್ಧ ಇರಲಿ. ಸೊ ಇದೆಲ್ಲ ಲೆಕ್ಕಾಚಾರ ತೊಗೊಂಡ್ರೆ ಖಂಡಿತವಾಗ್ಲೂ ಒಂದು ಲೀನ್ ಫಾರ್ಮಲ್ಲಿದ್ದಾರೆ. ಅಥವಾ ಇವರು ಅಗ್ರೆಸಿವ್ ಸ್ಟಾರ್ಟ್ ಕೊಡ್ತೀನಿ, ಆ ಥರ ಅಗ್ರೆಸಿವ್ ಸ್ಟಾರ್ಟ್ ಕೊಟ್ಟರೆ ಇಲ್ಲ, ಇವಾಗ ಅಗ್ರೆಸಿವ್ ಆಗಿ ಹೊಡಿಯೋಕ್ಕೆ ಹೋಗಿ ಔಟ್ ಆದರೆ ಅದು ಡಿಫ್ರೆನ್ಸು. ನಾನು ಡಿಫೆನ್ಸ್ ಮಾಡೋಕ್ಕೆ ಹೋಗಿ ಔಟ್ಗಳು ಆಗ್ತಾಯಿನಲ್ಲ, ಇದಕ್ಕೇನು ಹೇಳ್ತೀರಾ ನೀವು? ಈಗ ಅವರು ಏನು ಹೇಳ್ತೀರಾ, ಸೆಲ್ಫ್ ಡೌಟ್ ಬಂದಿದೆ ಅವ್ರ ಮೇಲೆ. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಮಾತಾಡ್ತೀವಲ್ಲ, ಅದಕ್ಕೆ ತದ್ವಿರುದ್ಧ ಏನು ಅಂದರೆ ಸೆಲ್ಫ್ ಡೌಟು. ಈ ಹಂತದಲ್ಲಿ ರೋಹಿತ್ ಶರ್ಮಾಗೆ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಇಲ್ಲೇ ಗೌತಮ್ ಗಂಭೀರ್ ಅವರ ಪಾತ್ರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಣ್ಣ ನಿಂದು ಒರಿಜಿನಲ್ ಏನು, ನಿನ್ನೆ ನೀನು ಮರೆತರೇನು ಸುಖವಿದೆ ಅಂತ. ಈಗ ನೋಡಿ, ಸೇಮ್ ಸೆಟ್ ಆಫ್ ಬೌಲರ್ಸ್ ಯಾರು, ಮಿಚೆಲ್ ಸ್ಟಾಕು, ಈ ಪ್ಯಾಟ್ ಕಮಿನ್ಸು, ಹೇಸಲ್ ವುಡ್ಡನ್ನು ಇದೇ ರೋಹಿತ್ ಶರ್ಮಾ 2023 ವರ್ಲ್ಡ್ ಕಪ್ ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎದುರಿಸಿದ್ರು. ಅವ್ರು ಹೆದರ್ಕೊಬಿಡ್ಬೇಕು, ಆ ಥರ ಒಂದು ಬ್ಯಾಟಿಂಗ್ ಆಡಿದ್ರು. ಅಲ್ಲೇನಪ್ಪ ಡಿಫ್ರೆನ್ಸು, ವೈಟ್ ಬಾಲು ಮೇ ಬಿ ಒಂದು ಬೆಟರ್ ಬ್ಯಾಟಿಂಗ್ ಕಂಡೀಷನ್ ಅಂತ ಮಾತಾಡಿದ್ರು ಕೂಡ ಮೈಂಡ್ಸೆಟ್ ಯಾವ ಥರ ಇತ್ತು, ಪಾಸಿಟಿವ್ ಆಗಿತ್ತು. ಆ ಪಾಸಿಟಿವ್ ಮೈಂಡ್ಸೆಟ್ ಇಲ್ವಾ ಇವಾಗ? ಆ ಸೆಲ್ಫ್ ಡೌಟ್ಸ್ ಬಂದ್ಬಿಟ್ಟಿದೆಯಲ್ವಾ? ಬಟ್ ಇನ್ನೂ ಒಂದು ಮಾತಿದೆ, ಗವಾಸ್ಕರ್ ಕೂಡ ಹೇಳಿರೋ ಮಾತು ನಾನು ಕೇಳಿದ್ದೀನಿ ಸರ್. ಸ್ಟಾರ್ಟಿಂಗಲ್ಲಿ ರೋಹಿತ್ ಶರ್ಮಾ ಅವರ ಒಂದು ಫುಟ್ ಮೂವ್ಮೆಂಟ್ ಏನಿದೆ ಒಂಥರ ಲೇಸಿ, ಸ್ಟಾರ್ಟಿಂಗಲ್ಲಿ ರೋಹಿತ್ ಶರ್ಮಾ ಲೇಸಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. ಅಲ್ಲ, ನೀವೇನು ಗೊತ್ತಾ, ರನ್ ಹೊಡಿತಾ ಇದ್ದಾಗ ಎಲ್ಲನೂ ಎದ್ದು ಕಾಣುತ್ತೆ. ರನ್ ಹೊಡಿತಾ ಇದ್ದಾಗ ಯಾರು ಪಾಯಿಂಟ್ ಔಟ್ ಮಾಡಲಿಲ್ಲ. ಇದೇ ಗವಾಸ್ಕರು ರೋಹಿತ್ ಶರ್ಮಾ 100 ಹೊಡೆದಾಗ, ಸರ್ ನೀವು 100 ಹೊಡೆದಿದ್ರು ಕೂಡ ನಿಮ್ಮ ಫುಟ್ ವರ್ಕ್ ಹಿಂಗಿತ್ತೆ, ಹಿಂಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೇಳಿಲ್ಲ. ಅದು ರನ್ ಮಾಡದೇ ಇದ್ದಾಗ ಎದ್ದು ಕಾಣುತ್ತೆ. ಓ ಇವ್ರು ಇದು ಮಾಡ್ತಾ ಇಲ್ಲ, ಈ ಫುಟ್ ಬರ್ತಾ ಇಲ್ಲ, ಬ್ಯಾಕನ್ನ ಕ್ರಾಸ್ ಮೂವ್ಮೆಂಟ್ ಇಲ್ಲ, ಇವ್ರ ಬ್ಯಾಲೆನ್ಸ್ ಇಲ್ಲ, ಇವ್ರ ತಲೆ ಬಿದ್ದೋಗ್ತಾ ಇದೆ. ರನ್ ಬರ್ತಾ ಇದ್ದಾಗ ಇದ್ರ ಬಗ್ಗೆ ಯಾರೂ ಮಾತಾಡೋ, ಎಂಥ ಸೆಂಚುರಿ, ಅಮೇಝಿಂಗ್ ಬ್ಯಾಟ್ಸ್ಮನ್, ಲೆಜೆಂಡ್ ಇವರು ಅಂತೆಲ್ಲ ಹೇಳ್ತಾರೆ. ಬಟ್ ಈ ಥರ ರನ್ ಬರ್ತಾ ಇದ್ದಾಗ ಎಲ್ಲ ಹುಡುಗಗಳು ಅಥವಾ ಎದ್ದು ಕಾಣ್ತಾ ಇರುತ್ತೆ. ರೋಹಿತ್ ಶರ್ಮಾ ಇಸ್ ಎ ಚಾಂಪಿಯನ್ ಬ್ಯಾಟರು. ಅವ್ರಿಗಿಂತ ಅವ್ರ ಬ್ಯಾಟಿಂಗ್ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಅವರು ಎಷ್ಟು ಬೇಗ ರಿಯಲೈಸ್ ಮಾಡ್ಕೊಂಡು, ಆಮೇಲೆ ಇನ್ನೊಂದು ಏನು ಗೊತ್ತಾಗಂಗಾದ್ರೆ, ನಾನು 5 ಇಯರ್ಸ್ ಬ್ಯಾಕ್ ಯಾವ ಥರ ಆಡ್ತಾ ಇದ್ನಲ್ಲ, ಈಗ 5 ಇಯರ್ಸ್ ಡೌನ್ ದ ಲೈನ್ ಏಜ್ ಆಗ್ತಾ ಇದ್ದಂಗೆ ಆ ರಿಫ್ಲೆಕ್ಸಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಶಾರ್ಪ್ನೆಸ್ ಕಡಿಮೆ ಆಗ್ತದೆ. ಅದಕ್ಕೆ ರಿಫ್ಲೆಕ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಹೊಡೆತ ಬೀಳ್ತಾ ಇದೆಯಾ, ಅವರೇ ಇವಾಗ ಯೋಚನೆ ಮಾಡಬೇಕು, ಅವ್ರ ಕರಿಯರ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಈಸ್ ದ ಬೆಸ್ಟ್ ಪರ್ಸನ್. ಆ ಒಂದು ಡಿಸಿಷನ್ ತಗೊಂಡು. ಬಟ್ ಏನು ನಾವು ಪರ್ತಲ್ಲಿ ಗೆದ್ವಿ, ಅಡಿಲೇಡಲ್ಲಿ ಸೋತ್ ನಂತರ ಏನು ಮಾರನೇ ದಿನನೇ ಅವರು ರೋಹಿತ್ ಶರ್ಮಾನೂ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿರಾಟ್ ಕೊಹ್ಲಿನೂ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಏನಿದ್ರ ಅರ್ಥ ಸರ್? ಅಂದರೆ ಪ್ರೆಷರಲ್ಲಿ ಇದ್ದಾರಾ? ಅಲ್ಲ, ಪ್ರೆಷರಲ್ಲಿ ಇದ್ದಾರೆ ಅನ್ನೋ ಚಾಂಪಿಯನ್ಸ್ ಇದೇ ಥರ ಕೆಲಸ ಮಾಡೋದು. ಅಥವಾ ಏನು ಗೊತ್ತಾ, ಸ್ಪೋರ್ಟ್ ಇರೋದೇ ಹೀಗೆ ಗಂಗಾಧರ್. ನಾನು ಸೋತೆ ಅಂತ ಬೇಜಾರಲ್ಲಿ ಹೋಟ್ಲ್ ರೂಮಲ್ಲಿ ಕೂತಿದ್ರೆ ನಾನು ಇಂಪ್ರೂವ್ ಆಗೋದು ಅಥವಾ ರೆಡಿ ಆಗೋದು ಹೆಂಗೆ ನೆಕ್ಸ್ಟ್ ಗೇಮ್ಗೆ? ಯಾಕಂದ್ರೆ ಆಲ್ರೆಡಿ ಮಾತುಕತೆ ನಡೀತಾ ಇದೆ, ಏನಂದರೆ ಇವ್ರು ಇರಬೇಕಾ ಹೋಗ್ಬೇಕಾ. ಸೊ ಈ ಥರ ರಿಟೈರ್ಮೆಂಟ್ ಸ್ಟೇಜ್ ಜನ ಇರೋದೇ ಮಾತಾಡಕ್ಕೆ, ಪ್ರೆಸ್ ಇರೋದೇ ಬರೆಯೋದಕ್ಕೆ, ನೀವು ಇರೋದೇ ಕಾರ್ಯಕ್ರಮದಲ್ಲಿ ಈ ತರ ಡಿಸ್ಕಸ್ ಮಾಡೋದಕ್ಕೆ. ಬಟ್ ಏನ್ ಗೊತ್ತಾ, ತುಂಬಾ ಕ್ರಿಟಿಸೈಸ್ ಮಾಡಿದ್ದಾರೆ. ಕ್ರಿಟಿಸೈಸ್ ಅಂತ ಹೇಳ್ತಾ ಇಲ್ಲ ನಾನು ಹೇಳೋದು 2 ಆ್ಯಂಗಲ್ ಇರುತ್ತೆ. ಒಂದು ಪ್ಲೇಯರ್ ಪರ್ಸ್ಪೆಕ್ಟಿವ್, ಇನ್ನೊಂದು ಟೀಮ್ ಎಕ್ಸ್ಪೆಕ್ಟೇಷನ್, ಆಮೇಲೆ ಹೊರ ಜನ ನೋಡೋ ಅಂತ ಒಂದು ದೃಷ್ಟಿಕೋನ. ಇದೆಲ್ಲ ಲೆಕ್ಕಾಚಾರ ಹಾಕೊಂಡು ಎಲ್ಲ ಫ್ಯಾಕ್ಟ್ಸ್ನ ಮುಂದೆ ಹೇಳೋದೇ ನಮ್ಮ ಕೆಲಸ. ಸುಮ್ಮನೆ ಇವ್ರಿಗೆ ಲೆಜೆಂಡ್ ಅಂತ ಕರೆಯೋದಿಲ್ಲ. ಇವರಿಬ್ಬರು ಅಫ್ಕೋರ್ಸ್ ಏನಾಗುತ್ತೆ ಅಂದರೆ ಇವರೇ ಅರ್ಥ ಮಾಡ್ಕೊಳ್ಬೇಕು, ಯಾವತ್ತು ನನಗೆ ಟೈಮ್ ಆಗ್ತಾ ಇದೆ, ಜನ ಹೋಗು ಅನ್ನಕ್ಕೆ ಮುಂಚೆ ನಾನು ಹೋಗ್ಬಿಟ್ರೆ ನಾನು ಮರ್ಯಾದೆ ಉಳಿಯುತ್ತೆ. ನೆನೆ ಹೇಳಿದ್ದಾರೆ ಅಲ್ವಾ, ಸೆಲೆಕ್ಟರ್ಸ್ ಟಫ್ ಕಾಲ್ಸ್ ತಗೊಬೇಕು ಅಂತ. ಕರೆಕ್ಟ್. ಸೊ ವ್ಯಾಲ್ಯೂನ ತೊಗೊಂಬರ್ತಾ ಇದೀನ ನಾನು ಟೀಮ್ಗೆ ಅಂತ ಆನೆಸ್ಟಾಗಿ ಅವ್ರು ಯೋಚನೆ ಮಾಡಿ ಆ ಒಂದು ಡಿಸಿಷನ್ನ ತಗೋ. ಈಗ ವಿರಾಟ್ ಬಗ್ಗೆ ನೀವು ಕ್ವಶನ್ ಮಾಡ್ತೀರಾ, ಲಾಸ್ಟ್ ಇನ್ನಿಂಗ್ಸಲ್ಲಿ 100 ಹೊಡೆದಿದ್ದಾರೆ. ಸೊ ಅವರು ಯೂಸ್ಲೆಸ್ಸು ವೇಸ್ಟು ಅಂತ ಹೇಳೋಕ್ಕಾಗತ್ತಾ? ಅದಾಗಲ್ಲ. ಸೊ ಹಾಗಾಗಿನೇ ರೋಹಿತ್ ಶರ್ಮಾಗೆ 1 ಇನ್ನಿಂಗ್ಸ್ ಅವೇ ಆ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ. ಆಮೇಲೆ ಈ ಪರ್ಟಿಕ್ಯುಲರ್ ಆಸ್ಟ್ರೇಲಿಯನ್ ಪಿಚ್ಗಳಿದೆಯಲ್ಲ, ಅದು ಇವ್ರ ಬ್ಯಾಟಿಂಗ್ ಶೈಲಿಗೆ ಸೂಟ್ ಆಗುವಂಥ. ಫಾರ್ ಎಕ್ಸಾಂಪಲ್ ಈಗ ಬ್ರಿಸ್ಬೇನ್ಗೆ ಹೋಗ್ತೀವಿ ನಾವು, ಪೇಸು ಬೌನ್ಸು ಎರಡೂ ಇರೋವಂಥದ್ದು, ಅದನ್ನು ಎಂಜಾಯ್ ಮಾಡ್ತಾರೆ. ಬಾಲ್ ಬ್ಯಾಟಿಗೆ ಬರಬೇಕು ರೋಹಿತ್ ಶರ್ಮಾಗೆ, ಬಂದರೆ ಚೆನ್ನಾಗಿ ಆಡ್ತಾರೆ ಅವರು. ಸೊ ಹಾಗಾಗಿ ಹೋಪ್ಸ್ನ ಕಳ್ಕೊಂಡ್ಬಿಡ್ಬೇಕಾ, ಇವ್ರನ್ನ ಟೀಮಿಂದ ತೆಗೆದುಬಿಡ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಈ ಸೀರೀಸ್ ತನಕ ಅಂತ ಹೇಳಿ. ಬಟ್ ನೀವು ಪೇಸ್ ಆ್ಯಂಡ್ ಬೌನ್ಸ್ ಅಂದರೆ ಸರ್, ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದೆ. ಏನಂದರೆ
ಇಂಡಿಯಾದಲ್ಲಿ ಸ್ಪಿನ್ ಟ್ರ್ಯಾಕ್ನ ತೆಗೆದು ಪೇಸ್ ರಂಜಿ ಟ್ರೋಫಿ ಇರ್ಬೋದು, ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಇರ್ಬೋದು. ಸೊ ಫಾಸ್ಟ್ ಬೌಲಿಂಗ್ ಟ್ರ್ಯಾಕ್ನ ಅಳವಡಿಸಿ, ಸೊ ನಾವು ಫಾಸ್ಟ್ ಬೌಲಿಂಗ್ ಪಿಚ್ಗೆಲ್ಲ ಸೆಟ್ ಆಗಿಬಿಟ್ವಿ ನಾವು. ಈಗ ಸ್ಪಿನ್ ಒದ್ದಾಡ್ತಾ ಇದೀವಿ ನಾವು. ಸೊ ಇಲ್ಲಿ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ ಸರ್ ಇಲ್ಲಿ? ಅಲ್ಲ, ಪೇಸಿಗೆ ಸೆಟ್ ಆಗಿದ್ದೀರಾ, ಚೆನ್ನಾಗಿ ಆಡ್ತಾ ಇದೀವಿ ಅಂದರೆ ಈಗ ಆಡಬೇಕಾಗಿತ್ತಲ್ಲ. ಬಟ್ ಇಶ್ಯೂ ಆಗಿದ್ದೇನು ಅಂದರೆ ಈ ಪಿಂಕ್ ಬಾಲ್ಗೆ ಪ್ರಿಪೇರ್ ಆಗಿಲ್ಲ ನಾವು. ಅದೊಂದು ಪಿಂಕ್ ಬಾಲ್ ಬಂದು ಅದು ಒಂದೇ. ಅದಕ್ಕೆ ನೀವು ಎಲ್ಲಾದ್ರ ಜೊತೆ ಜೋಡಿಸ್ಬೇಡಿ, ಅದನ್ನು ಒಂಚೂರು ಪಕ್ಕಕ್ಕಿಡಿ. ಒಂದು ಪ್ರಶ್ನೆ ಬರುತ್ತೆ, ಟೀಮ್ ಇಂಡಿಯಾಗೆ ಗೊತ್ತಿರಲಿಲ್ವಾ ಪಿಂಕ್ ಬಾಲ್ ಆಡಬೇಕು ಸೆಕೆಂಡ್ ಟೆಸ್ಟು ಅಂತ, ಯಾಕೆ ರೆಡಿ ಆಗಿರಲಿಲ್ಲ ಅಂತ ಒಂದು ಪ್ರಶ್ನೆ. ಬಿಟ್ವೀನ್ ಫಸ್ಟ್ ಟೆಸ್ಟ್ ಆ್ಯಂಡ್ ಸೆಕೆಂಡ್ ಟೆಸ್ಟು ಇನ್ಫ್ಯಾಕ್ಟ್ ಒಂದು 10 ದಿವಸ ಗ್ಯಾಪ್ ಇತ್ತು. 10 ಡೇಸ್ ಗ್ಯಾಪಲ್ಲಿ ಪ್ರಯತ್ನ ಕೂಡ ಪಟ್ಟರು. PM11 ವಿರುದ್ಧ ಒಂದು ಮ್ಯಾಚ್ ಆಡಿದ್ದು, ಅನ್ಯಾಯವಾಗಿ ಫಸ್ಟ್ ಡೇ ಗೇಮು ಕಂಪ್ಲೀಟ್ಲಿ ವಾಶ್ಔಟ್ ಆಗಿದ್ದು. ಸೊ ಅವ್ರು ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ತಯಾರಿ ನಡೀಲಿಲ್ಲ. ನೀವು ನೆಟ್ಸಲ್ಲಿ ಏನೇ ಆಡ್ಬೋದು, ಬಟ್ ಸ್ಟಿಲ್ ಅಲ್ಲಿ ಸೆಂಟ್ರಲ್ಲಿ ಆಡುವಾಗ ಅದು ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್. 900ಕ್ಕಿಂತ ಹೆಚ್ಚು ವಿಕೆಟ್ ತೊಗೊಂಡಿರುವಂಥ 3 ಜನ ಬೌಲರ್ಸ್ಗಳು. ಅಂದರೆ ಟೋಟಲಾಗಿ ನೀವು ಲೆಕ್ಕ ಹಾಕಿದ್ರೆ ಪ್ಯಾಟ್ ಕಮಿನ್ಸ್, ಸ್ಟಾಕ್, ಹೇಸಲ್ವುಡ್ ಆಡಲಿಲ್ಲ, ಬೋಲ್ಯಾಂಡ್ ಆಡಿದ್ರು ಈ ಗೇಮು. ಬಟ್ ಬೋಲ್ಯಾಂಡು ಈಕ್ವಲಿ ಎಫೆಕ್ಟಿವ್ ಆಗಿತ್ತು. ಸೊ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್ ವಿರುದ್ಧ ಅಷ್ಟು ಸುಲಭ ಇಲ್ಲ ಇದಕ್ಕೆ ಅಡ್ಜಸ್ಟ್ ಆಗೋದು. ಅಂದರೆ ಒಂದೇ ಮಾತಲ್ಲಿ ಹೇಳಿ, ಅವರು ಇರಬೇಕು ಟೀಮಲ್ಲಿ 100% ಇರಬೇಕು ಈ ಸೀರೀಸ್. ನೀವು ಈ ಸೀರೀಸ್ ಆದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿ, ಅವಾಗ ಉತ್ತರ ಕೊಡ್ತೀವಿ. ಸರ್, ಸೊ ಈಗ ನಾವು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಯಿತು, ಈಗ ಮತ್ತೊಬ್ಬ ಯಂಗ್ ಸೆನ್ಸೇಷನ್ ನಿತೀಶ್ ಕುಮಾರ್ ರೆಡ್ಡಿ. ಸೊ ಇವರ ಒಂದು ಸ್ಕಿಲ್ಸ್ ಇರ್ಬೋದು, ಒಂದು ಟ್ಯಾಲೆಂಟ್ ಇರ್ಬೋದು. ಸೊ ಅವ್ರು ಏನು ಹೇಳ್ತಾರೆ ಸರ್ ನೀವು? ಸರ್, ಇವ್ರು ಯಾವುದೇ ಬ್ಯಾಗೇಜ್ ಇಟ್ಕೊಂಡಿಲ್ಲ. ಈಗ ನಾವು ಜೆನ್ಜಿ ಅಥವಾ ಯಂಗ್ ಜನ್ರೇಷನ್ ಅಂತ ಮಾತಾಡ್ತೀವಲ್ಲ, ಅವ್ರಿಗೆ ಭಯ ಅನ್ನೋದೇ ಇಲ್ಲ, ಬಿಂದಾಸಾಗಿ ಆಡ್ತಾರೆ. ಒಂದು ಹಂತಕ್ಕೆ ಇವ್ರಿಗೆ ಆ ಕಾನ್ಫಿಡೆನ್ಸ್ ಕೊಟ್ಟಿರೋದೇನು ಗೊತ್ತಾ, IPL ಅಲ್ಲಿ ಈ ಬೆಸ್ಟ್ ಆಫ್ ದಿ ಪ್ಲೇಯರ್ಸ್ಗಳು ಬರ್ತಾರೆ. ಅವ್ರು ಡ್ರೆಸ್ಸಿಂಗ್ ರೂಮಲ್ಲಿ ಪ್ಯಾಟ್ ಕಮಿನ್ಸು ಅವ್ರ ಜೊತೆ ಮಾತಾಡಿರೋದು, ಪ್ಯಾಟ್ ಕಮಿನ್ಸ್ ಜೊತೆ ಆಡಿರೋದು, ಟ್ರಾವಿಸ್ ಹೆಡ್ಗೆ ಬೌಲಿಂಗ್ ಮಾಡಿರೋದು, ಕ್ಲಾಸನ್ಗೆ ಬೌಲಿಂಗ್ ಮಾಡಿರೋದು, ಇವ್ರ ವಿರುದ್ಧ ಅಥವಾ ಅಲ್ಲಿ ಪ್ಯಾಟ್ ಕಮಿನ್ಸ್ ವಿರುದ್ಧ ಎದುರಿಸಿರೋ ಅಂಥ ಕಾನ್ಫಿಡೆನ್ಸು. ಸೊ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ವ್ಯಕ್ತಿದು ಅದ್ಭುತವಾದ ಫಸ್ಟ್ ಕ್ಲಾಸ್ ನಂಬರ್ಸ್ ಇಲ್ಲ, ಬಟ್ ಸ್ಟಿಲ್ ಇವ್ರು ಚೆನ್ನಾಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರೆಡಿ ಆಗಿದ್ದಾರೆ ಅಂತ ಯೋಚನೆ ಮಾಡಿ ಸೆಲೆಕ್ಟರ್ಸ್ ಇವ್ರು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನನಗೆ ಇವ್ರದ್ದು ಬ್ಯಾಟಿಂಗ್ ಭಾಳ ಇಂಪ್ರೆಸ್ ಆಗಿದೆ ಬೌಲಿಂಗಿಂದ ಅಂತ ಹೇಳ್ತೀನಿ. ಪ್ರತಿಯೊಂದು ಹಂತದಲ್ಲೂ ಈ ವ್ಯಕ್ತಿ ಬಂದು ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ನ ಮಾಡಿರೋದು. ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಆಫ್ಟರ್ ಯಶಸ್ವಿ ಜೈಸ್ವಾಲ್ ಈಗ 2 ಟೆಸ್ಟಲ್ಲಿ. ಯಾರು ಅಂದರೆ ಅದು ಈ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರು ಜೊತೆಗೆ ಕಾನ್ಫಿಡೆನ್ಸ್ ಇರುವಂಥ ಯಂಗ್ ಪ್ಲೇಯರ್ ಅಂತ. ಕರೆಕ್ಟ್. ಈಗ ನೋಡಿ, ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ, ನೀವು ರನ್ಸ್ ಮಾಡ್ತಾ ಇದೆ. ಈಗ ಅವ್ರಿಗೂ ಅವ್ರ ಕರಿಯರಲ್ಲಿ ಒಂದು ಲೀನ್ ಪ್ಯಾಚ್ ಬರುತ್ತೆ, ಅಲ್ಲಿಂದ ನೀವು ವಾಪಸ್ ಯಾವಾಗ ಎಡುವುದೇ ಇದ್ದರೆ ನೀನು ಗ್ರೇಟ್ ಅಂತಲ್ಲ, ಎಷ್ಟು ಸತಿ ಎಡವಿ ನೀವು ಮೇಲೆದ್ದಿದೆ ನೋಡ, ಅದು ಗ್ರೇಟ್ನೆಸ್ಸು. ಸೊ ಇನ್ನು ಇನಿಷಿಯಲ್ ಕೆರಿಯರ್ ಇವ್ರನ್ನ ಬ್ರ್ಯಾಂಡ್ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಒಳ್ಳೆ ಬಿಗಿನಿಂಗ್ ಇದೆ, ಒಳ್ಳೆ ಪ್ರಾಮಿಸ್ನ ತೋರಿಸಿದ್ದಾರೆ, ಟೀಮ್ ಇಂಡಿಯಾಗೆ ವ್ಯಾಲ್ಯೂನ ತಂದುಕೊಡ್ತಾರೆ. ಅಲ್ಲಿಗೆ ಬಿಡೋಣ ಸದ್ಯಕ್ಕೆ ನಿತೀಶ್ ಕುಮಾರ್ ರೆಡ್ಡಿ. ಸೊ ಈಗ ಬೌಲಿಂಗ್ ಅಟ್ಯಾಕ್ ಬಗ್ಗೆ, ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡೋದಾದ್ರೆ, ಜಸ್ಪ್ರೀತ್ ಬೂಮ್ರಾ ಬಿಟ್ಟರೆ ಇಂಡಿಯಾಗೆ ಮತ್ತೊಬ್ಬ ಮ್ಯಾಚ್ ವಿನ್ನಿಂಗ್ ಬೌಲರ್ ಇಲ್ವಾ? ಜಗತ್ತಿಗೆ ಒಬ್ಬನೇ ಬುಮ್ರಾ ಇರೋದು, ಅದು ಇಂಡಿಯಾ ಕಡೆ ಆಡ್ತಾರೆ ಅನ್ನೋದು ನಮ್ಮ ಅದೃಷ್ಟ ಅಂತೇಳಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಕರೆಕ್ಟ್ ನೀವು ಹೇಳಿದ್ದು. ನೀವು 2 ಟೆಸ್ಟ್ ಮ್ಯಾಚ್ ಕ್ಲೋಸಾಗಿ ಗಮನಿಸಿದರೆ, ಜಸ್ಪ್ರೀತ್ ಬುಮ್ರಾ ಬಂದಾಗ ಅಪ್ರೋಚು ಆಸ್ಟ್ರೇಲಿಯನ್ ಬ್ಯಾಟರ್ಸ್ದು ಟೋಟಲಿ ಡಿಫ್ರೆಂಟ್, ಸರ್ವೈವಲ್ ಮೋಡ್ಗೆ ಹೊಟ್ಟೋಗ್ತಾರೆ. ಅದೇ ಬೇರೆ ಬೌಲರ್ ಬಂದಾಗ ರನ್ಸ್ ಕಲೆ ಹಾಕೋಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಆ ಥರ ದಿಗ್ಲು, ಆ ಥರ ಒಂದು ಕಂಟ್ರೋಲು ಮತ್ತು ಆ ಥರ ಒಂದು ರೆಪ್ಯುಟೇಷನ್ನ ತಂದಿರೋದು ಬುಮ್ರಾ, ಡೌಟೇ ಇಲ್ಲ. ಫಸ್ಟ್ ಟೆಸ್ಟಲ್ಲಿ ನಾವು ರೆಡ್ ಬಾಲಲ್ಲಿ ನಮ್ಮ ಬೌಲರ್ಗಳು ಸಖತ್ ಎಫೆಕ್ಟಿವ್ ಇದ್ದರು, ಬುಮ್ರಾಗೆ ಚೆನ್ನಾಗಿ ಸಾಥ್ ಕೊಟ್ಟರು, ಯಾರು ಸಿರಾಜು ಮತ್ತು ಹರ್ಷಿತ್ ರಾಣಾ. ಬಟ್ ಈ ಪಿಂಕ್ ಬಾಲಲ್ಲಿ ಬುಮ್ರಾ ಯಾವ ಥರ ತಮ್ಮ ಸ್ಕಿಲ್ ಇಟ್ಕೊಂಡು ಈ ಬಾಲ್ಗೆ ಅಡ್ಜಸ್ಟ್ ಮಾಡಿ, ಇನಿಷಿಯಲಿ ಬುಮ್ರಾನು ಸ್ಟ್ರಗಲ್ ಮಾಡಿದ್ರು, ಡೌನ್ ದ ಲೆಗ್ ಆಗ್ತಾಯಿದ್ರು ಸುಮಾರು, ಆ ಸ್ವಿಂಗ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಬಟ್ ನೆಕ್ಸ್ಟ್ ಡೇ ಅದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕಮ್ಬ್ಯಾಕ್ ಮಾಡಿದ್ರು. ಬಟ್ ಯಂಗ್ಸ್ಟರ್ಗಳಿಗೆ ಅದು ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರನೇ 1 ಮ್ಯಾನ್ ಆರ್ಮಿ ಥರ ಕಾಣಿಸ್ತು ನಮ್ಮ ಬೌಲಿಂಗ್ ಅಟ್ಯಾಕ್. ಅಶ್ವಿನ್ಗೆ ಅಷ್ಟೊಂದು ಹೆಲ್ಪ್ ಇರಲಿಲ್ಲ ಈ ಪಿಚ್ಚಲ್ಲಿ, ಅವರು ಒಂಥರ ಸಪೋರ್ಟಿಂಗ್ ರೋಲೇನೆ. ಅಶ್ವಿನ್ ನಿಮಗೆ ಯಾವುದೇ ಒಂದು ಟೆಸ್ಟ್ ಮ್ಯಾಚಲ್ಲಿ ನಿಮ್ಮ ಪ್ರಮುಖ ಅಸ್ತ್ರ ಬೌಲಿಂಗ್ ಅಟ್ಯಾಕಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರದ್ದು ಸಪೋರ್ಟಿಂಗ್ ರೋಲೇ ಇರುತ್ತೆ. ಆಸ್ಟ್ರೇಲಿಯಾಗೆ ಬಂದಾಗ ನೇತನ್ ಲಯನು ಕೂಡ ಅದೇ ಥರ ಸಾಧನೆ ಮಾಡಿರೋದು. ರೇರ್ಲಿ 4th 5th ಡೇಗೆ ಟೆಸ್ಟ್ ಮ್ಯಾಚ್ಗೆ ಹೋದಾಗ ಒಂದು ಸ್ವಲ್ಪ ರಫ್ ಕ್ರಿಯೇಟ್ ಆದಾಗ ಅವಾಗ ಅಶ್ವಿನ್ ನಿಮಗೆ ವಿಕೆಟ್ ಟೇಕರ್ ಆಗ್ತಾರೆ. ಹಾಗಾಗಿ ಅಗೈನ್ ಪಿಂಕ್ ಬಾಲ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಮ್ಮ ಬೌಲಿಂಗ್ ಅಟ್ಯಾಕು. ಸೊ ಅದಕ್ಕೆ ಅದನ್ನಲ್ಲೇ ಪಕ್ಕಕ್ಕೆ ಹೇಳೋಣ. ಯಾಕಂದರೆ ಪರ್ತಲ್ಲಿ 20 ವಿಕೆಟ್ ತೆಗೆದು ಇದೇ ಬೌಲಿಂಗ್ ಅಟ್ಯಾಕು ಮ್ಯಾಚ್ನ ಗೆಲ್ಸ್ಕೊಂಡಿದೆ. ಈಗ ಸರ್, ಈ ಒಂದು ಪ್ರಶ್ನೆ ನಾನು ಕೇಳಬಾರ್ದು, ಬಟ್ ಆದರೂ ಕೇಳ್ತೀನಿ. ಈ ಜಸ್ಪ್ರೀತ್ ಬೂಮ್ರಾ ಹಾಗೆ ಈ ರೋಹಿತ್ ಶರ್ಮಾ ಇವರಿಬ್ಬರು ಕ್ಯಾಪ್ಟನ್ಶಿಪ್ ಅಲ್ಲಿ ಏನು ಸರ್ ವ್ಯತ್ಯಾಸ ಇದೆ? ಬುಮ್ರಾ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ. ರೋಹಿತ್ ಶರ್ಮಾ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಕಾನ್ಫಿಡೆಂಟಾಗಿ ಕಾಣ್ತಾರೆ. ಈಗ ನ್ಯೂಜಿಲೆಂಡ್ ಸೀರೀಸಿಂದ ನೋಡ್ಕೊಂಬರೋಣ. ನಮ್ಮದು ಏನು ಹೇಳ್ತೀರಾ, ಅದಪ್ಪತನ ಅಲ್ಲಿಂದ ಶುರುವಾಗಿರೋದು. ಬಾಂಗ್ಲಾದೇಶ್ ವಿರುದ್ಧ ಗೆದ್ವಿ ನಾವು, ಅಲ್ಲಿ ಒಂದು ಆಡ್ ರೋಹಿತ್ ಶರ್ಮಾ ಬ್ಯಾಟಿಂದ ಕೂಡ ರನ್ ಬಂತು. ನ್ಯೂಜಿಲೆಂಡ್ ಸೀರೀಸಲ್ಲಿ 6ಕ್ಕೆ 6 ಇನ್ನಿಂಗ್ಸಲ್ಲಿ ಈ ವ್ಯಕ್ತಿ ಏನೂ ಸ್ಕೋರ್ ಮಾಡೋಕ್ಕಾಗಿಲ್ಲ. ಅದು ಅವ್ರ ಕ್ಯಾಪ್ಟನ್ಸಿಲೂ ರಿಫ್ಲೆಕ್ಟ್ ಆಗ್ತದೆ. ಈಗ ನಾನೇ ಆ್ಯಸ್ ಎ ಕ್ಯಾಪ್ಟನ್ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ
ನಿನ್ನಂಗೆ ಕೇಳೋಕ್ಕಾಗತ್ತೆ ಹೋಗಲಿ ನೀನೇ ಹೊಡಿತಾ ಇಲ್ಲ ಅಂತ ಹೇಳ್ದೇ ಇರ್ಬೋದು ಜನ, ಬಟ್ ಮನ್ಸಲ್ಲಿ ಆ ಥರ ಅನ್ಸುತ್ತೆ. ಬಟ್ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಬೂಮ್ರಾನೇ ಕಂಟಿನ್ಯೂ ಮಾಡಬೇಕಾಗಿತ್ತು ಕ್ಯಾಪ್ಟನ್. ನಮಗೂ ಹಂಗೆ ಅನಿಸ್ತು. ಇನ್ಫ್ಯಾಕ್ಟ್ ಬುಮ್ರಾ ಆ ಥರ ಕ್ಯಾಪ್ಟನ್. ಈ ಉದಾಹರಣೆ ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಪರ್ತಲ್ಲಿ ನಾವು ಫಸ್ಟ್ ಇನ್ನಿಂಗ್ಸಲ್ಲಿ 150 ಕಾಲ್ಔಟ್ ಆದಮೇಲೆ ಒಂದು ಸೆಷನ್ ಇರುತ್ತೆ. ಒಂದು ಸೆಷನಲ್ಲಿ ನಮ್ಮ 3 ಜನ ಪ್ರಮುಖ ಫಾಸ್ಟ್ ಬೌಲರ್ಗಳಿದ್ದಾರೆ. ಎಷ್ಟು ಚೆನ್ನಾಗಿ ರೊಟೇಟ್ ಮಾಡ್ತಾರೆ ಜಸ್ಪ್ರೀತ್ ಬುಮ್ರಾ ಅಂದರೆ, ಯಾವುದೇ ಹಂತದಲ್ಲಿ ಆಸ್ಟ್ರೇಲಿಯನ್ ಬ್ಯಾಟರ್ಸು ರಿಲ್ಯಾಕ್ಸೇ ಮಾಡೋಕ್ಕಾಗಲ್ಲ. 7 ವಿಕೆಟ್ನ ತಗೊಳುತ್ತೆ ಟೀಮ್ ಇಂಡಿಯಾ ಕೇವಲ ಒಂದು ಸೆಷನಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡುತ್ತೆ. ಅದೇ ಥರ ಸನ್ನಿವೇಶ ಉತ್ಪತ್ತಿ ಆಗುತ್ತೆ ಅಡಿಲೇಡ್ ಟೆಸ್ಟಲ್ಲಿ. 2 ಸೆಷನಲ್ಲಿ ನಾವು ಆಲ್ಔಟ್ ಆಗ್ತೀವಿ. ಪಿಂಕ್ ನ್ಯೂ ಬಾಲ್ ಆ ಗೋಧೂಳಿ ಲಗ್ನ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸಿಕ್ಕಾಪಟ್ಟೆ ಸ್ವಿಂಗ್ ಆಗುತ್ತೆ, ಬೌಲಿಂಗ್ ಸೈಡ್ಗೆ ಹೆಲ್ಪ್ ಮಾಡುತ್ತೆ ಅಂತ ಮಾತಾಡ್ತಿದ್ವಿ. ಆ ಕ್ರೂಷಿಯಲ್ ಸೆಷನಲ್ಲಿ ನಾವು ಕೇವಲ 1 ವಿಕೆಟ್ನ ತೆಗಿತೀವಿ. 87 ರನ್ ಏನೋ ಹೊಡಿತಾರೆ. ಮೆಕ್ಸ್ವಿನ್ ಇದೊಂದು ಕ್ಯಾಚ್ ಹೋಗುತ್ತೆ. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಅವ್ರು ಬಿಡ್ತಾರೆ. ಅಲ್ಲಿ ಕರೆಕ್ಟಾಗಿ ಬೌಲರ್ಸ್ನ ರೊಟೇಟ್ ಮಾಡಲಿಲ್ಲ ರೋಹಿತ್ ಶರ್ಮಾ. ಏನು ಜಸ್ಪ್ರೀತ್ ಬುಮ್ರಾ ಸಖತ್ತಾಗಿ ಮಾಡಿದ್ರಲ್ಲ, ಆ ಕೆಲಸ ಮಾಡೋಕ್ಕಾಗಿಲ್ಲ ಫಾರ್ ವಾಟ್ ಎವರ್ ರೀಸನ್. ಅಲ್ಲಿ ಎಲ್ಲರೂ ಟ್ರೈ ಮಾಡಿಬಿಟ್ರು, ಬಟ್ ಆದರೂ ಕೂಡ ಟೀಮ್ ಇಂಡಿಯಾ ಕಡೆ ಅದು ವರ್ಕ್ ಆಗಿಲ್ಲ. ಹಾಗಾಗಿ ಈಗ ಬಲ ನೋಡಿದ್ರೆ ಬುಮ್ರಾ ಆ್ಯಂಡ್ ರೋಹಿತ್ ಶರ್ಮಾ ಜಸ್ಟ್ ಇನ್ ದಿಸ್ ಸೀರೀಸು ಬುಮ್ರಾ ನಂಬರ್ 1 ಕ್ಯಾಪ್ಟನ್ ಥರ ಕಾಣಿಸೋದು. ಆಮೇಲೆ ಸರ್ ಈಗ ತುಂಬಾ ಚರ್ಚೆ ಆಗ್ತಾ ಇದೆ ಈ ಬ್ಯಾಟಿಂಗ್ ಸ್ಲಾಟಲ್ಲಿ ಬದಲಾವಣೆ. KL ರಾಹುಲ್ ಓಪನಿಂಗು, ಮಿಡ್ಲು, ಈಗ ರೋಹಿತ್ ಶರ್ಮಾ ನಂಬರ್ 5-6 ಸ್ಲಾಟೆಲ್ಲ ಅವ್ರು ಆಡ್ತಾ ಇದ್ದಾರೆ. ಸೊ ಈ ಗೊಂದಲಗಳು ಟೀಮ್ ಇಂಡಿಯಾವನ್ನು ಎಲ್ಲೋ ಒಂದು ಸ್ವಲ್ಪ ಹೆಡೇಕ್ ಜಾಸ್ತಿ ಕ್ರಿಯೇಟ್ ಮಾಡಿದೆ ಅಲ್ಲ, ಅಂದರೆ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದೆ ಅಂತ ಹೇಳ್ಬೋದು ಖಂಡಿತವಾಗಿ. ನೋಡಿ, ರೋಹಿತ್ ಶರ್ಮಾ ಫಸ್ಟ್ ಮ್ಯಾಚ್ಗೆ ಅವೈಲೇಬಲ್ ಇಲ್ಲದೆ ಇದ್ದಾಗ ಯಶಸ್ವಿ ಜೈಸ್ವಾಲ್ ಹಾಗೂ KL ರಾಹುಲ್ 201 ರನ್ ಪಾರ್ಟ್ನರ್ಶಿಪ್. ಸೊ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ಗೆ ಅದು ಏನು ಆವಾಗ ತಾನೇ ಬಂದಿರೋ ಅಂಥ ರೋಹಿತ್ ಶರ್ಮಾ, ನಾನು ಓಪನರು ಓಕೆ ರೋಹಿತ್ ಶರ್ಮಾ ಸಖತ್ ಫಾರ್ಮಲ್ಲಿದ್ದಾರೆ, ಟಚ್ಚಲ್ಲಿದ್ದಾರೆ ಅಂದರೆ ಓಕೆ ಸ್ಟ್ರೈಟ್ ಅವೇ ಓಪನ್ ಮಾಡಪ್ಪ ನೀನು ಅಂತ ಹೇಳ್ಬೋದಾಯ್ತು. ಅವ್ರು ಅಂಥ ಒಳ್ಳೆ ಫಾರ್ಮಲ್ಲಿಲ್ಲ, ಟಚ್ಚಲ್ಲಿಲ್ಲ, ಒಳ್ಳೆ ಫ್ರೇಮ್ ಆಫ್ ಮೈಂಡಲ್ಲಿ ಇಲ್ಲದೆ ಇದ್ದಾಗ ಪಿಂಕ್ ಬಾಲ್ ಆಟ ಆಡೋದು ಯಾವಾಗ ಹೊಸದಿದ್ದಾಗ, ಹಳೇದಾಗ್ತಾ ಇದ್ದಂಗೆ ಈಸಿ ಆಗುತ್ತೆ ಬ್ಯಾಟಿಂಗ್ ಅಂತ. ಸೊ ಮಿಡ್ಲ್ ಆರ್ಡ್ರಲ್ಲಿ ಅವ್ರು ಬಂದರೆ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಸೆಲ್ಫ್ಲೆಸ್ ಆಗಿ ಆ ಒಂದು ಡಿಸಿಷನ್ನ ಮಾಡಿದ್ದು. ರೋಹಿತ್ ನಾನು ಓಪನರ್, ನಾನು ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅವರೇ ಟೀಮ್ಗೋಸ್ಕರ ಮಾಡಿದ್ದಾರೆ. ಅಂದರೆ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಅದು ವರ್ಕ್ ಆಗದೆ ಇರ್ಬೋದು, ಬಟ್ ಇಂಟೆನ್ಷನ್ ಕರೆಕ್ಟ್ ಆಗಿತ್ತು. ಹೌದು, ಆಯಿತಾ. ಇವಾಗ ನೆಕ್ಸ್ಟ್ ಟೆಸ್ಟ್ಗೆ ಏನು ಮಾಡಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿರೋದು. ಅಗೇನ್ ಬೆಸ್ಟ್ 2 ಓಪನರ್ಸ್ ಈಗ 3 ಜನದಲ್ಲಿ ಯಾರು ಕಾಣ್ತಾ ಇರೋದು? KL ಮತ್ತು ಯಶಸ್ವಿ, ಅವ್ರ ಜೊತೆನೇ ಓಪನ್ ಮಾಡಿ ಟೀಮ್ ಇಂಡಿಯಾ. ಬ್ರಿಸ್ಬೈನಲ್ಲಿ ನ್ಯೂ ಬಾಲು ಎದ್ವಾ ತದ್ವಾ ಕಾಟ ಕೊಡುತ್ತೆ. ನಿಮಗೆ ಸುಮ್ಮನೆ 2021ಗೆ ವಾಪಸ್ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಟಾಪ್ ಆರ್ಡ್ರಲ್ಲಿ ಗಿಲ್ ಚೆನ್ನಾಗಿ ಆಡಿದ್ರು, ಚತೇಶ್ವರ್ ಪೂಜಾರ ಒಂದು ಚೆನ್ನಾಗಿ ಆಡಿದ್ರು. ಅಂದರೆ ನಿಮಗೆ ಜಾಸ್ತಿ ರನ್ಸ್ ಮಾಡಿದ್ದು ಯಾರು ಗೊತ್ತಾ? ಲೋಯರ್ ಆರ್ಡ್ರಲ್ಲಿ ರಿಷಬ್ ಪಂತ್, ಶಾರ್ದುಲ್ ಠಾಕೂರ್, ವಾಷಿಂಗ್ಟನ್ ಸುಂದರ್. ಅಂದರೆ ಏನರ್ಥ, ಬಾಲ್ ಹಳೆದಾದ್ಮೇಲೆ ಬ್ರಿಸ್ಬೈನ್ ಗಾಬಾಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೋದು. ರೋಹಿತ್ ಶರ್ಮಾ ಆ ಹಂತದಲ್ಲಿ ಬಂದರೆ ಅವ್ರಿಗೆ ಅಷ್ಟೊಂದು ಚಾಲೆಂಜ್ ಇರಲ್ಲ. ಸೊ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿದ್ರೆ ರೋಹಿತ್ ಶರ್ಮಾ ಮಿಡ್ಲಲ್ಲಿ ಬರೋದೇ ಉತ್ತಮ, ಅಟ್ಲೀಸ್ಟ್ ಗಾಬಾ ಟೆಸ್ಟ್ ಮ್ಯಾಚ್ಗೆ. ಸೊ ನೆಕ್ಸ್ಟ್ ಬ್ರಿಸ್ಬೇನ್, ಮೆಲ್ಬರ್ನ್, ಸಿಡ್ನಿ, ಈ 3 ವೆನ್ಯೂವಲ್ಲಿ ಟೆಸ್ಟ್ ಮ್ಯಾಚ್ಗಳಿದೆ. ಸೊ ನಿಮ್ಮ ಪ್ರಿಡಿಕ್ಷನ್ ಏನು ಸರ್? ಬ್ರಿಸ್ಬೇನ್ ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನಿಸುತ್ತೆ. ಬ್ರಿಸ್ಬೇನ್ ಏನಾರು ಗೆದ್ದರೆ ಗಂಗಾಧರ್ ಬರ್ಕೊಂಬಿಡಿ, ನಮ್ಮದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಮೆಲ್ಬೋರ್ನಲ್ಲಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಸಿಡ್ನಿಲಿ. ಈ ಸೀರೀಸ್ ನಾವೇ ಸೀಲ್ ಮಾಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಈ ಸೀರೀಸು 3-1 ಆಗ್ಬೋದು ಅಥವಾ 4-1 ಆದರೂ ಆಶ್ಚರ್ಯ ಇಲ್ಲ, ಬಟ್ ಬ್ರಿಸ್ಬೇನಲ್ಲಿ ಗೆಲ್ಲಬೇಕು. ಬ್ರಿಸ್ಬೇನ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಂಗೆ ನಾವು ಆಲ್ಮೋಸ್ಟ್. ಯಾಕೆ ಗೊತ್ತಾ, ಬ್ರಿಸ್ಬೇನಲ್ಲಿ 66 ಟೆಸ್ಟ್ ಮ್ಯಾಚ್ ನಡೆದಿದೆ ಇದುವರೆಗೂ. 42 ಟೆಸ್ಟ್ ಮ್ಯಾಚ್ ಗೆದ್ದಿರೋದು ಆಸ್ಟ್ರೇಲಿಯಾ. 10 ಮಾತ್ರ ಲಾಸು, 13 ಡ್ರಾ, 1 ಟೈಡ್ ಟೆಸ್ಟ್ ಇದೆ. ಅಂದರೆ ಕ್ರಿಕೆಟ್ ಇತಿಹಾಸದಲ್ಲೇ ಫಸ್ಟ್ ಎವರ್ ಟೈಟ್ ಟೆಸ್ಟ್ ಆಗಿದ್ದೆ ಬ್ರಿಸ್ಬೇನ್ ಗಾಬಾಲಿ 60-61 ವೆಸ್ಟ್ ಇಂಡೀಸ್ ವರ್ಸಸ್ ಆಸ್ಟ್ರೇಲಿಯಾ ಗೇಮ್ ಅದು. ಸೊ ಇದು ಒಂಥರ ಫೋರ್ಟ್ರಸ್ ಆಗಿತ್ತು. ನಾವು ಲಾಸ್ಟ್ ಟೈಮ್ 2021 ಇವ್ರಿಗೆ ಬೀಟ್ ಮಾಡಿದಾಗ 32 ವರ್ಷ ಆಗಿತ್ತು ಒಂದು ಮ್ಯಾಚ್ ಸೋತಿ. 29 ಮ್ಯಾಚ್ಗಳಾಗಿದೆ 32 ವರ್ಷದಲ್ಲಿ, ಒಂದೇ ಒಂದು ಟೆಸ್ಟ್ ಮ್ಯಾಚ್ ಸೋತಿರಲಿಲ್ಲ. ಅಲ್ಲಿ ಟೀಮ್ ಇಂಡಿಯಾ ಗೆದ್ದಿರೋದು. ಅಂದರೆ ಅದು ಒನ್ ಆಫ್ ಆಗಿದೆ. ಇವಾಗ ಅದು ಅಳಕ್ ಮೇಲೆ ಪುಳಕ್ ಅಲ್ಲ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಇವತ್ತಿಗೆ ಈ ಟೆಸ್ಟ್ ಮ್ಯಾಚ್ ಗೆಲ್ಲಬೇಕು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ಗೆ ಇಂಡಿಯಾ ಹೋಗ್ತಾರೆ. ಅವಾಗ ಬ್ರಿಸ್ಬೇನ್ ಗಾಬಾ ಗೆಲ್ಲೋದು ಬಹಳ ಇಂಪಾರ್ಟೆಂಟು. ಟೀಮ್ ಇಂಡಿಯಾ WTC ಫೈನಲ್ಸ್ಗೆ ಕ್ವಾಲಿಫೈ ಆಗಬೇಕು ಅಂದರೆ. ಸರ್, ನಾವು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅಲ್ಲಿಂದ ಇಲ್ಲಿಗೆ ಹೆಂಗ್ರಿ ಬಂದ್ಬಿಡ್ರಿ ನೀವು? ಸರ್ ಫ್ಯಾನ್ಸ್ ಡಿಮ್ಯಾಂಡ್ ಸರ್, RCB ಬಗ್ಗೆ ಮಾತಾಡಬೇಕು ಅಂತ. ಸರ್ ಈ ಸಲ ಕಪ್ ನಮ್ಮದೇ ಅಂತ ಸಾಕಷ್ಟು ಜನ ಫ್ಯಾನ್ಸ್ ಪ್ರತಿ ವರ್ಷನೂ ಅಂತ ಇದ್ರು. ಬಟ್ ಈ ಸಲ ನಾವು ಅನ್ನೋದು ಬೇಡ. ಬಟ್ ಈ ಆಕ್ಷನಲ್ಲಿ RCB ಪಿಕ್ ಹೇಗಿದೆ ಸರ್? ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. 100ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು? ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ನೀವು? ಒಂದು 80% ಕೊಡ್ತೀನಿ ಅಂತ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಯಾವಾಗಲೂ ಕಂಪೇರ್ ಮಾಡಿದ್ರೆ ಈ ಸತಿ ಎಲ್ಲ ಬೇಸಸ್ಸು ಟಿಕ್ ಮಾಡಿದ್ದಾರೆ RCB ಅಂತ ಅನಿಸ್ತದೆ. ಆಮೇಲೆ
ಆಕ್ಷನ್ ಇಳಿಯಕ್ಕೆ ಮುಂಚೆನೇ ವಿರಾಟ್ ಅವ್ರ ಜೊತೆ ಮಾತುಕತೆ ಆಗಿದೆ, ಅವರು ಈ ವರ್ಷ ನಾಯಕತ್ವ ವಹಿಸ್ಕೋಬೋದು ಅಂತ. ಸೊ ಅದಕ್ಕೋಸ್ಕರನೇ ನಾವು ಯದ್ವಾ ತದ್ವಾ ದುಡ್ಡು ಒಬ್ಬ ಕ್ಯಾಪ್ಟನ್ನ ತೊಗೊಳಕ್ಕೆ ಖರ್ಚು ಮಾಡಲಿಲ್ಲ. ರಿಷಬ್ ಪಂತ್ ಹಿಂದೆ ಒಂದು ಹಂತಕ್ಕೆ ಹೋಗಿರ್ಬೋದು, ಶ್ರೇಯಸ್ ಅಯ್ಯರ್ ಹಿಂದೆ ಒಂದು ಹಂತಕ್ಕೆ ಹೋಗಿರ್ಬೋದು, ಬಟ್ ಕೋಟಿ ಖರ್ಚಾಗಲಿ ಇವ್ರು ಬೇಕೇ ಬೇಕು ಅಂತ ನಾನು ಹೋಗಲಿಲ್ಲ. ಯಾಕೆ ಗೊತ್ತಾ, ಒಬ್ಬ ಕ್ಯಾಪ್ಟನ್ ಬೇಕಾಗಿತ್ತು, ವಿರಾಟ್ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವಾಗ ನನ್ನ ಟೀಮ್ ಬ್ಯಾಲೆನ್ಸು ಅಸ್ತವ್ಯಸ್ತ ಆಗೋಗಿರೋದು. ಈಗ ಯಾವಾಗ ವಿರಾಟ್ ಕೊಹ್ಲಿ, ಇದನ್ನು ನಾನು ಸುಮ್ಮನೆ ಊಹೆ ಮಾಡ್ತಾ ಇರೋದು, ಖಚಿತ ಅಂತಲ್ಲ, ವಿರಾಟ್ ಕೊಹ್ಲಿ ಒಪ್ಕೊಂಡಿರೋದ್ರಿಂದ, ನಾನು ಕ್ಯಾಪ್ಟನ್ಗೆ ಯದ್ವಾ ತದ್ವಾ ಖರ್ಚು ಮಾಡದಿರೋದ್ರಿಂದ ಪ್ರತಿ ಒಂದು ಸ್ಥಾನಕ್ಕೂ ಕ್ವಾಲಿಟಿ ಪ್ಲೇಯರ್ನ ಬೈ ಮಾಡೋಕ್ಕಾಯಿತು. ಅದು ಟಾಪ್ ಆರ್ಡರ್ ಬ್ಯಾಟಿಂಗ್ ಇರಲಿ, ಮಿಡ್ಲ್ ಆರ್ಡ್ರಲ್ಲಿ ಫಿನಿಷರ್ಸ್ ಇರಲಿ, ನಮ್ಮ ಬೌಲಿಂಗ್ ಅಟ್ಯಾಕ್ ಇರಲಿ. ಯಾವುದೇ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮ ಬೌಲಿಂಗ್ ಅಟ್ಯಾಕು ಬ್ಯಾಲೆನ್ಸ್ಡಾಗಿ ಕಾಣ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನು ನಾವು ಸುಭದ್ರ ಕೋಟೆ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗಂಗಾಧರ್, ನಾವಿಲ್ಲಿ ಅಟ್ಲೀಸ್ಟ್ 7ಕ್ಕೆ 5 ಮ್ಯಾಚ್ ಗೆಲ್ಲಬೇಕು. ಯಾವ ಥರ ಚೆನ್ನೈ ಅವರು ಚೇಪಾಕ್ನ ಒಂದು ಕೋಟೆ ಥರ ಮಾಡ್ಕೊಂಡಿದ್ದಾರೆ. MI ಒಂದು ಹಂತಕ್ಕೆ ಒಂಕಡೆನ ಅಷ್ಟು ಡಾಮಿನೇಟ್ ಮಾಡೋಕ್ಕಾಗಿಲ್ಲ ಅವರು. KKR ಅವರು ಸಖತ್ತಾಗಿ ಅವರು ಹೋಮ್ ಅಡ್ವಾಂಟೇಜ್ನ ಪಡ್ಕೊಳ್ತಾರೆ. ಟೀಮ್ RCB ಯಾತಕ್ಕೆ ಸ್ಟ್ರಗಲ್ ಮಾಡಿದೆ ಓವರ್ ದ ಇಯರ್ಸ್ ಅಂತ ಹೇಳಿದ್ರೆ, ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಚೆನ್ನಾಗಿ ಆಡಿಲ್ಲ, ರೂಲ್ ಮಾಡಿಲ್ಲ, ಅದಕ್ಕೋಸ್ಕರ ಬದಲಾಡಿದ್ವಿ. ಬಟ್ ಈ ಸತಿ 7ರಲ್ಲಿ ಅಟ್ಲೀಸ್ಟ್ 5 ಗೆಲ್ಬೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಅನಿಸ್ತಾ ಇದೆ RCB. ಸೊ RCB ಫ್ರಾಂಚೈಸಿ ಅಂದರೆ ಅಲ್ಲಿ ಕೂತಿರೋ ಆಪ್ಷನಲ್ಲಿ ಕೂತಿರೋರು ವೆಯ್ಟ್ ಆ್ಯಂಡ್ ವಾಚ್, ಬೇರೆ ಫ್ರಾಂಚೈಸಿಗಳು ದುಡ್ಡು ಖಾಲಿ ಆಗೋವರೆಗೂ ಸುಮ್ಮನೆ ಕೂತಿದ್ರು. ಎಲ್ಲೋ ಒಂದು ಕಡೆ ಮೇನ್ ಪ್ಲೇಯರ್ಸ್ಗೆ ಎಲ್ಲ ಆಪ್ಷನ್ ಮಾಡೋಕ್ಕೆ ಹೊರಟಿದ್ರು. ಬಟ್ ನಿಮ್ಮ ಪ್ರಕಾರ ಒಳ್ಳೆ ಪಿಕ್ ಯಾರು ಅಂತ ಹೇಳ್ಬೋದು ಸರ್ ನಾವು? ಫಿಲ್ ಸಾಲ್ಟ್. ನಾವು ಅಂದ್ಕೊಂಡು ಯಾಕೆ ಇವರು ಜಾಸ್ ಬಟ್ಲರ್ ಅಂತ ರೆಪ್ಯೂಟೆಡ್ ಪ್ಲೇಯರ್ನ ತೊಗೊಳ್ಳಿಲ್ಲ ಅಂತ. ಜಾಸ್ ಬಟ್ಲರ್ ಗ್ರಾಫ್ ಮೇಲೋಗಿ ಈಗ ಸ್ವಲ್ಪ ಕೆಳಗಡೆ ಇಳಿತಾ ಇದೆ. ಫಿಲ್ ಸಾಲ್ಟು ಈಗ ರೈಸ್ ಆಗ್ತಾ ಇದೆ. ಏನು ಹೇಳ್ತಾರೆ, ಹಾಟ್ ಪ್ರಾಪರ್ಟಿ ಅಂತ ಮಾತಾಡ್ತೀವಲ್ಲ ಆ ಥರ. ಸೊ ಈಗ ಫಿಲ್ ಸಾಲ್ಟ್ ಟಾಪ್ ಆಫ್ ದಿ ಆರ್ಡ್ರಲ್ಲಿ ಸಖತ್ ಪಿಕ್ಕು, ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟ್ ಆಗೋದ್ರು. ಅದಾದಮೇಲೆ ನೀವು ಪ್ರತಿಯೊಬ್ಬ ಬ್ಯಾಟರು ಇವ್ರು ಟಾಪ್ ಆರ್ಡ್ರಲ್ಲಿ ಚೂಸ್ ಮಾಡಿರೋದು ನೋಡಿದ್ರೆ ಬಹಳ ಒತ್ತು ಕೊಟ್ಟಿದ್ದಾರೆ ಸ್ಟ್ರೈಕ್ ರೇಟ್ ಮೇಲೆ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರನೇ ಒಂದು ಹಂತಕ್ಕೆ KL ರಾಹುಲ್ ಹಿಂದೆ ಹೋಗಿಲ್ಲ, ಟು ಎನ್ ಎಕ್ಸ್ಟೆಂಟ್ ಹೋದರು, ಆಮೇಲೆ ಬಿಟ್ಬಿಟ್ರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ವಿರಾಟ್ ಕೊಹ್ಲಿ ಆಲ್ರೆಡಿ ಇದ್ದಾರೆ. ಅವ್ರು ಯಾವ ಥರ ಬ್ಯಾಟ್ಸ್ಮನ್ ಅಂದರೆ ಒಂದು ಸತಿ ಸೆಟ್ಲ್ ಆದ್ರೂ 20 ಓವರ್ಸ್ ಫುಲ್ಲು ಆಡೋ ತಾಕತ್ತಿರೋವಂಥದ್ದು. ಒಂದು ಎಂಡ್ ಅವ್ರು ಇಟ್ಕೋತಾರೆ, ಬಂದವರೆಲ್ಲ ಗೊತ್ತಾ ಇರ್ಬೋದು ಅಂತ ಯೋಚನೆ. ಲಿಯಮ್ ಲಿವಿಂಗ್ಸ್ಟನ್ ಸಖತ್ತಾಗಿರೋ ಸ್ಟ್ರೈಕ್ ರೇಟ್, ರಜತ್ ಪಟ್ಟಿದಾರ್ ಯಾವ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋ ತಾಕತ್ತಿದೆ. ಆಮೇಲೆ DK ಮಾಡ್ತಾ ಇರೋಂಥ ಆ ವ್ಯಕ್ತಿ ಟೆಸ್ಟ್ ಕ್ರಿಕೆಟಲ್ಲೇ ಒಂದು 150-160 ಬ್ಯಾಟಿಂಗ್ ಆಡೋಂಥ ಒಳ್ಳೆ ಫೀಲ್ಡರು, ಒಳ್ಳೆ ಸ್ಪಿನ್ನರ್, ಡೌಟೇ ಇಲ್ಲ. ಯಾರು ಅವ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ RCB ಅದನ್ನು ಯೋಚನೆ ಮಾಡಿ ಇವ್ರನ್ನ ಎತ್ತಾಕೊಂಡಿರೋದು. ಅದಾದಮೇಲೆ ಜಿತೇಶ್ ಶರ್ಮಾ ಅಗೇನ್ ಒಳ್ಳೆ ಬೈ ಅಂತ ಹೇಳ್ತೀನಿ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಮಾಕ ಮಾಡದೇ ಇದ್ರು IPL ಅನ್ನೋ ವೇದಿಕೆಯಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದಾರೆ ಆ್ಯಸ್ ಅ ವಿಕೆಟ್ ಕೀಪರ್ ಬ್ಯಾಟರ್. ಸೊ ನಮ್ಮದು ಸುಭದ್ರವಾಗಿ ಕಂಡ ಮೇಲೆ ಟಿಮ್ ಡೇವಿಡ್ನ ಪಿಕ್ ಮಾಡಿರೋದು. ಈ ವ್ಯಕ್ತಿನೂ ನಿಮಗೆ ಆ ಫಿನಿಷರ್ ಪಾತ್ರ, ಆ ರೋಲಲ್ಲಿ 160-170 ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಬೇಕು. ಸೊ ಆ ಥರ ಒಂದು ಕೆಲಸ ಮಾಡಿ. ಆಮೇಲೆ ಕೃಣಾಲ್ ಪಾಂಡ್ಯ ಭಾಳ ಇಂಪಾರ್ಟೆಂಟ್ ಅಡಿಷನ್ ಇತ್ತು ನಮಗೆ. ಅವರು ಆ್ಯಸ್ ಎ ಬ್ಯಾಟರ್ ನೀವು ಫ್ಲೋಟರಾಗಿ ಈ ಬ್ಯಾಟಿಂಗ್ ಆರ್ಡ್ರಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬೇತಲ್ ಬಗ್ಗೆ ನೀವು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀರ. ಹಾಗಾಗಿ ನಂದು ಬ್ಯಾಟಿಂಗು ಸುಭದ್ರವಾಗಿ ಸ್ಟ್ರೈಟ್ ಅವೇ ಫಿಲ್ ಸಾಲ್ಟ್, ಲಿಯಮ್ ಲಿವಿಂಗ್ಸ್ಟನ್, ಆ ವ್ಯಕ್ತಿ 2 ಥರ ನಿಮಗೆ ಹಾಕೋದು ಬೌಲಿಂಗು. ಆಮೇಲೆ ಈ ಹಂತದಲ್ಲಿ ನಾನು ಟು ಸ್ಟಾರ್ಟ್ ವಿತ್ ಮೇ ಬಿ ಟಿಮ್ ಡೇವಿಡ್ ಜೊತೆ ಹೋಗ್ಬೋದು, ಇಲ್ಲಾಂದರೆ ಜೇಕಬ್ ಬೇತಲ್ನ ಒಂದು ಜಾಗದಲ್ಲಿ ಹಾಕ್ತೀನಿ. ಹೆಸಲ್ವುಡ್ ಡೌಟೇ ಇಲ್ಲ. ಶರ್ಫನ್ ರುದರ್ಫರ್ಡ್ ಅವ್ರನ್ನೂ ಹಾಕೊಂಡಿದ್ದಾರೆ. ಆ ವ್ಯಕ್ತಿನೂ ಒಂಥರ ಆಲ್ರೌಂಡರು. ಅದೇ ಅದು ಎಲ್ಲಿ ಬರ್ತಾರೆ ಅವರು ಅಂತ ಹೇಳಿದ್ರೆ ಟಿಮ್ ಡೇವಿಡ್ ಬಾರ್ ಜೇಕಬ್ ಬೇತಲ್ ಬಾರ್ ಶರ್ಫೆನ್ ರುದರ್ಫರ್ಡ್. ಅವರು ಫಿನಿಷರ್ ಆ ಲೆಕ್ಕದಲ್ಲಿ ನೀನು ತೊಗೊಂಡ್ರೆ. ಸೊ ಅವ್ರನ್ನ ಎಲ್ಲಿ ಬೇಕಾದ್ರೆ ನೀವು ಆಡಿಸ್ಬೋದು. ಸೊ ಒಂದ್ಸಲ ಒಂದು ಸೀಸನಲ್ಲಿ RCB ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ, ಒಂದು ಸೀಸನಲ್ಲಿ ಬೌಲಿಂಗಲ್ಲಿ ಎಲ್ಲೋ ಒಂದು ಕಡೆ ವೀಕ್ ಅಂತ ಕಾಣಿಸ್ತದೆ. ಸೊ ಈ ಸಲ ಬ್ಯಾಲೆನ್ಸಿಂಗ್ ಆಗಿದೆಯಾ ಸರ್? ಭುವಿ ಬಂದಿರೋ ಅನುಭವಿ ಭುವಿ, ಅವ್ರಿಗೆ ಪವರ್ ಪ್ಲೇಲೂ ಚೆನ್ನಾಗಿ ಮಾಡ್ತಾರೆ, ಡೆತ್ತಲ್ಲೂ ಚೆನ್ನಾಗಿ ಮಾಡ್ತಾರೆ. ಆಯಿತಾ, ಯಶ್ ದಯಾಲು ತೋರಿಸ್ಕೊಟ್ಟಿದ್ದಾರೆ ನನಗೆ ಲಾಸ್ಟ್ ಸೀಸನ್ನು, ಅವರು ಈಕ್ವಲಿ ಗುಡ್ ಅಂತ. ಹೇಸಲ್ವುಡ್ ಒನ್ ಆಫ್ ದಿ ಬೆಸ್ಟ್ ಬೌಲರ್ಸು, ಡೌಟೇ ಇಲ್ಲ. ಎಕಾನಮಿ ಅಂತ ಬಂದಾಗ T20 ಕ್ರಿಕೆಟಲ್ಲಿ 3 ಜನ. ಆಮೇಲೆ ಆ ರಸಿಕ್ ಸಲಾಮ್ದಾರ್, ಈ ವ್ಯಕ್ತಿನೂ ಸುಮಾರು ಜನ ಇವ್ರ ಹಿಂದೆ ಹೋದರು. ಅಂದರೆ ಈ ವ್ಯಕ್ತಿಲಿ ಕ್ಷಮತೆ ಇದೆ, ಬೇಕಾದಂಗೆ ಯಾರ್ಕರ್ ಆಗ್ತಾರೆ, ಒಳ್ಳೆ ಸ್ಲೋಯರ್ ಒನ್ ಇಟ್ಟಿದ್ದಾರೆ ಬ್ಯಾಕ್ ಆಫ್ ದಿ ಹ್ಯಾಂಡ್ ಅಂತ. ಸೊ 4 ಜನ ಪ್ರಮುಖ ಫಾಸ್ಟ್ ಬೌಲರ್ಸ್ಗಳಾದರು. ಅಂದರೆ ಕೃಣಾಲ್ ಪಾಂಡ್ಯ IPL ಇತಿಹಾಸದಲ್ಲೇ ಒನ್ ಆಫ್ ದಿ ಬೆಸ್ಟ್ ಎಕಾನಮಿ ಇಟ್ಕೊಂಡಿರೋದು. ಇವರು ನನಗೆ ಪವರ್ ಪ್ಲೇಲಿ ಬೌಲಿಂಗ್ ಮಾಡ್ತಾರೆ, ಮಿಡ್ಲ್ ಓವರ್ಸಲ್ಲಿ ಮಾಡ್ತಾರೆ, ಡೆತ್ತಲ್ಲಿ 1 ಓವರ್ ಹಾಕೋ ತಾಕತ್ತಿರೋಂಥ ಒಬ್ಬ ಬೌಲರ್. ಇವರು ಡಿಫೆನ್ಸಿವ್ ಆಪ್ಷನ್ ಅಂತ ನಾವು ಮಾತಾಡಿದ್ರೆ ಅಟ್ಯಾಕಿಂಗ್ ಆಪ್ಷನ್ನು ಸುಯೇಶ್ ಶರ್ಮಾ ಆಗ್ತಾರೆ.
ನಿನ್ನೆ ನಡೆದಂಥ ಪಂದ್ಯ ಸ್ಮಾರ್ಟಲ್ಲಿ 2 ವಿಕೆಟ್ ಬೇರೆ ಆಯಿತು. ಅವ್ರ ಕೆಲಸ ಅಷ್ಟೇ, ಮ್ಯಾಚ್ಗೆ 1-2 ವಿಕೆಟ್ ಎತ್ಕೊಡ್ಬೇಕು. ಬಟ್ ಎಕಾನಮಿ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಈ ಸತಿ ಕ್ಲೆವರ್ ಆಗಿ ಪಿಕ್ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಿದೆ ಈ ಟೀಮ್ ಅಂತ ಹೇಳ್ತಾರೆ. ಸೊ ಕ್ಲೆವರ್ ಆಗಿ ಪಿಕ್ ಮಾಡಿದ್ದಾರೆ ಅಂತ ಹೇಳ್ತೀರಾ ನೀವು. ಬಟ್ ಎಲ್ಲೋ ಒಂದು ಕಡೆ ಮ್ಯಾಕ್ಸ್ವೆಲ್, ಸಿರಾಜ್, ಸೊ ಇವ್ರನ್ನ ಬಿಟ್ಟು, ಯಾಕಂದ್ರೆ ಫ್ಯಾನ್ಸ್ ಕೂಡ ಮಾತಾಡ್ತಾ ಇದ್ದಾರೆ ಅವ್ರನ್ನ ಬಿಡಬಾರ್ದಾಗಿತ್ತು, ಡುಪ್ಲೆಸಿ ಇವ್ರನ್ನೆಲ್ಲ ಬಿಡಬಾರ್ದಾಗಿತ್ತು. ಓಕೆ, ಇವ್ 3 ಜನನು ಇಟ್ಕೊಂಡು ನಾವೇನು ಸಾಧನೆ ಮಾಡಿದ್ವಿ? ಗೆದ್ವಾ ಕಪ್ಪು? ಗೆಲ್ಲಿಲ್ಲ. ಹೋಗಿದ್ದಾರಿಲ್ಲೇ ಹೋದ್ರೆ ಸಿಗೋದು ಸೇಮ್ ಊರು ನಿಮಗೆ. ಬದಲಾವಣೆ ಆಗ್ತಾ ಇರಬೇಕು, ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಿರಾಜ್ನ ಅವರು ತಗೋಬೇಕು ಅಂತಿದ್ರೆ ರಿಟೈನೇ ಮಾಡ್ಕೋಬೋದಾಗಿತ್ತು. ಯಾಕೆ ರಿಟೈನ್ ಮಾಡಲಿಲ್ಲ ಅಂದರೆ, ನೀವು ನೋಡಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಂಬರ್ ಸಿರಾಜ್ ಅವ್ರದ್ದು ಅಂತ ಅದ್ಭುತವಾಗಿಲ್ಲ. ಎಕಾನಮಿ ಅಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಸಿರಾಜ್ ಈಸ್ ಅ ಗ್ರೇಟ್ ಟೆಸ್ಟ್ ಬೌಲರ್, ನೋ ಡೌಟ್. ಬಟ್ T20 ಅಂತ ಬಂದಾಗ ಇನ್ನೂ ಇಂಪ್ರೂವ್ ಆಗಬೇಕು. ಸೊ ಈಗ ಸರ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಎಲ್ಲೂ RCB ಫ್ರಾಂಚೈಸಿ ಗುಟ್ಟು ಬಿಟ್ಕೊಟ್ಟೇ ಇಲ್ಲ. ಯಾಕಂದರೆ ಇಲ್ಲಿ ಕೆಲವೊಂದ್ಸರಿ ಕೃಣಾಲ್ ಪಾಂಡ್ಯನ ಕ್ಯಾಪ್ಟನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು ವಿರಾಟ್ ಕೊಹ್ಲಿ, ನಾವಿನ್ನೂ ವಿರಾಟ್ ಕೊಹ್ಲಿ ಜೊತೆ ಮಾತಾಡಲಿಲ್ಲ ಕ್ಯಾಪ್ಟನ್ ಬಗ್ಗೆ ಅಂತ ಹೇಳ್ತಾರೆ. ವಿರಾಟ್ ಕೊಹ್ಲಿನೂ ಕನ್ಫರ್ಮ್ ಮಾಡಲಿಲ್ಲ. ಸೊ ಹೆಂಗೆ ಸರ್ ಇದು? ಈಗಿರೋ ಆಪ್ಷನ್ಸ್ ಯಾರು ಸರ್ ಕ್ಯಾಪ್ಟನ್? ಒಂದು ವೇಳೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಲಿಲ್ಲ ಅಂದರೆ? ಭುವಿ ಇನ್ನೊಂದು. ಯಾಕಂದರೆ ಭುವಿ ಒಂದಾನೊಂದು ಕಾಲದಲ್ಲಿ SRHನ ಕ್ಯಾಪ್ಟನ್ ಮಾಡೋದು. ಈಗ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ UPನಲ್ಲಿ ಲೀಡ್ ಮಾಡ್ತಾ ಇರೋದು. ಸೊ ಆಮೇಲೆ ಕ್ಯಾಪ್ಟನ್ ಅನ್ನೋನು ಯಾರಪ್ಪ ಅಂತ ಹೇಳಿದ್ರೆ ಎವ್ರಿ ಮ್ಯಾಚು 11 ಆಡಬೇಕು ಅಂತ ಒಬ್ಬ ಪ್ಲೇಯರು ಭುವಿ. ಯಾವುದೇ ಕಾರಣಕ್ಕೆ ವಿರಾಟ್ ಇಲ್ಲ, ವಿರಾಟ್ ಆಗಲ್ಲ ಅಂದರೆ ಭುವಿದ ಅನುಭವಿ ಇದ್ದಾರೆ. ಅವ್ರ ಕಡೆ ನೀವು ನೋಡ್ಬೋದು. ಕೃಣಾಲ್ ಪಾಂಡ್ಯ ಬಗ್ಗೆ, ಅವರು ಬರೋಡ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನಾನು ಭುವಿ ಕಡೆ ಒಲವನ್ನ ತೋರಿಸ್ತೀನಿ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಕೃಣಾಲ್ ಪಾಂಡ್ಯಗಿಂತ ಜಾಸ್ತಿ ಅನುಭವ ಇರುವಂಥ ಪ್ಲೇಯರು. ಆಮೇಲೆ ಒಂದು ಸ್ವಲ್ಪ ಸ್ಟೇಬಲ್ ಕ್ಯಾರೆಕ್ಟರ್. ಭುವಿ ಗಾಬರಿ ಆಗೋಂಗೆ ಕಾಣಲ್ಲ, ಆರಾಮಾಗಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ವಿರಾಟ್ ಇಲ್ಲ ಅಂತ ಹೇಳಿದ್ರೆ ಅವಾಗ ಭುವಿ ಕಡೆ ನೋಡೋಕೆ ಇಷ್ಟಪಡ್ತೀನಿ. ಸೊ RCB ಈ ಸಲ ಸೊ ಟ್ರೋಫಿ ಏನಾದ್ರು ಗೆಲ್ಲುವಂತ ಅಂದರೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ. ನೀವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಟೀಮು ಫಾರ್ ಮೋರ್ ಬ್ಯಾಲೆನ್ಸ್ಡ್. ವಿಲ್ ಜಾಕ್ಸ್ನ ಯಾಕೆ ತಗೊಳ್ಳಿಲ್ಲ ಅಂತ ದೊಡ್ಡ ಚರ್ಚೆ. ಬಟ್ ಏನು ಗೊತ್ತಾ, ಟಾಪ್ ಆರ್ಡರ್ ಆ ಥರ ಸಾಲಿಡ್ ಮಾಡ್ಕೊಂಡ್ಮೇಲೆ ಲಿಯಮ್ ಲಿವಿಂಗ್ಸ್ಟನ್ನು, ಫಿಲ್ ಸಾಲ್ಟ್ ಇಂಥ ಪ್ಲೇಯರ್ ಸಿಕ್ಕಿದ ಮೇಲೆ ವಿಲ್ ಜಾಕ್ಸ್ನ ಆ ಹಂತದಲ್ಲಿ ತೊಗೊಳಕ್ಕೆ ನನಗೆ ಅವಶ್ಯಕತೆ ಇರಲಿಲ್ಲ ಅಂತ ತೊಗೊಳ್ಳಿ. ಆವಾಗ ತಾನೇ ಟಿಮ್ ಡೇವಿಡ್ನ ತೊಗೊಂಡಿದ್ರು. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಬಹಳ ಕೆಲಸ ಮಾಡಿದ್ದಾರೆ ಬಿಫೋರ್ ದ ಆಕ್ಷನ್ನು. ಆಮೇಲೆ ಆ ಕೆಲಸ ಒಳ್ಳೆ ಪ್ರತಿಫಲ ಕೊಟ್ಟಿದೆ ಅಂತ ನಂಗೆ ಅನಿಸ್ತದೆ. ಸೊ ಮಲೋಲಾ ರಂಗರಾಜನ್, DK ಏನು ಬ್ಯಾಟಿಂಗ್ ಕೋಚ್ ಇದ್ದಾರೆ, ಒಳ್ಳೆ ಟ್ಯಾಲೆಂಟ್ನ ಹಂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಸರ್ ಇಲ್ಲಿ ಯಾವುದು ನಾವು ನೋಡದೇ ಇರೋವಂಥ ಟ್ಯಾಲೆಂಟು ಇಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ಬಟ್ ಕರೆಕ್ಟ್ ಪ್ಲೇಯರ್ಸ್ನ ಐಡೆಂಟಿಫೈ ಅಂತೂ ಮಾಡಿದ್ದಾರೆ. ಯಾವುದು ಹೊಸ ಪ್ರತಿಭೆ ನಾವು ನೋಡ್ತಾ ಇದ್ದೀವಿ, ಯಾವುದು ಹೊಸ ಪ್ರತಿಭೆ ಇಲ್ಲ ಅಲ್ಲಿ. ದೇವದತ್ ಪಡಿಕ್ಕಲ್ ಜಾಯ್ನ್ ಆಗಿರೋದು, ನಮ್ಮ ಕನ್ನಡ ಮನೋಜ್ ಬಾಂಡ್ಗೆ ಇರೋದು, ಇವರೆಲ್ಲ ಇದ್ದವರೇ, ಗೊತ್ತಿರೋರೆ. ಜೇಕಬ್ ಬೇತಲ್ ಒಬ್ಬರು, ಅವರು ಸ್ವಲ್ಪ ಮೋಬವಾಟು ಹಾಗೂ ಆ್ಯಂಡಿ ಫ್ಲವರ್ ಅವ್ರಿಗೆ ಚೆನ್ನಾಗಿ ಅವ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂದರೆ ಇಂಗ್ಲೆಂಡಲ್ಲಿ ಮೋಬಾಟ್ ಸುಮಾರು ವರ್ಷ ಕೆಲಸ ಮಾಡಿರೋದು. ಸೇಮ್ ಕೇಸ್ ವಿತ್ ಆ್ಯಂಡಿ ಫ್ಲವರ್. ನೀವು ನೋಡಿ ಲೈನಪ್ಪಲ್ಲಿ ಅವ್ರು ಜಾಸ್ತಿ ಒಲವು ತೋರಿಸಿದ್ದಾರೆ ಈ ಹಂತದಲ್ಲಿ ಇಂಗ್ಲೆಂಡ್ ಪ್ಲೇಯರ್ಸ್ಗೆ. ಫಿಲ್ ಸಾಲ್ಟ್ ಈಸ್ ಅನ್ ಇಂಗ್ಲೀಷ್ ಪ್ಲೇಯರ್, ಲಿಯಮ್ ಲಿವಿಂಗ್ಸ್ಟನ್ ಇಂಗ್ಲೀಷ್ ಪ್ಲೇಯರ್, ಜೇಕಬ್ ಬೆತಲ್ ಇಂಗ್ಲೀಷ್ ಪ್ಲೇಯರ್. ಸೊ ನಿಮ್ಮ ಪ್ರಕಾರ ಈ 10 ಫ್ರಾಂಚೈಸಿಗಳಲ್ಲಿ ಯಾವ ಒಂದು ಫ್ರಾಂಚೈಸಿ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಅನ್ಸುತ್ತೆ ಸರ್? ಗಂಗಾಧರ್ ಎಲ್ಲರೂ ಒಂದೆರಡು ಹೇಳಿ ಸರ್. ಈಕ್ವಲಿ ಗುಡ್ ಅಂತಾನೆ. MI ಚೆನ್ನಾಗಿದ್ದಾರೆ, KKR ಒಂದು ಹಂತಕ್ಕೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವರು. ಪಂಜಾಬ್ ಓಕೆ, SRH ಇಶಾನ್ ಕಿಶನ್ ಅಡಿಷನ್ ಆಗಿರೋದು. ಆಮೇಲೆ ಅವ್ರು ಯಾರೋ ಸೂಪರ್ ಆಗಿರೋರನ್ನ ಮಿಸ್ ಮಾಡ್ಕೊಂಡ್ಬಿಟ್ರು, ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲರೂ ರಿಲೇಟಿವ್ಲಿ ಕಾಂಪಿಟೇಟಿವ್ ಆಗಿದ್ದಾರೆ. RCB ಕೂಡ ಸಖತ್ ಕಾಂಪಿಟೇಟಿವ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ RCBಯಿಂದ ನಾನು KSCAಗೆ ಹೋಗ್ತೀನಿ ಸರ್. ಸರ್ KSCAಗೆ ಏನು ಇತ್ತೀಚೆಗಷ್ಟೇ ಒಂದು 50 ಟೆಸ್ಟ್ ಮ್ಯಾಚ್ ಸೆಲೆಬ್ರೇಷನ್ನ ಕರೆಕ್ಟ್ ಮಾಡ್ತು ಸರ್. ಸೊ ಈಗ KSCA ಸ್ಟ್ಯಾಂಡ್ಸ್ಗೆ ನಮ್ಮ ಕರ್ನಾಟಕದ ಲೆಜೆಂಡರಿ ಕ್ರಿಕೆಟರ್ಸ್ ಹೆಸರಿಡಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ ಸರ್. ಪರ ವಿರೋಧ ಕೂಡ ನಡೀತಾ ಇದೆ, ಯಾರ ಹೆಸರು ಇಡಬೇಕು, ಯಾರ ಹೆಸರು ಇಡಬಾರ್ದು ಅಂತ. ಸೊ ಆಲ್ರೆಡಿ 10 ಜನರ ಲಿಸ್ಟ್ ಕೂಡ ಮಾಡಿದೆ. ಸೊ ಈ ಒಂದು ಇನಿಷಿಯೇಟಿವ್, ಸೊ ನಿಮ್ಮ ಒಪಿನಿಯನ್? ಇದು ಬಹಳ ಒಳ್ಳೆ ಮೂವ್ ನಮ್ಮ KSCA ಅವ್ರು ಮಾಡಿರೋದು. ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸುಮಾರು ಸ್ಟ್ಯಾಂಡ್ಗಳಿಗೆ ನಮ್ಮ ಲೆಜೆಂಡರಿ ಕ್ರಿಕೆಟರ್ಗಳನ್ನ ಹೆಸರಿಡಬೇಕು. ಇಡೀ ಜಗತ್ತಲ್ಲಿ ಈ ಕೆಲಸ ಮಾಡಿದ್ದಾರೆ. ನೀವು ಯಾವುದೇ ಸ್ಟೇಡಿಯಂ, ಮೊನ್ನೆ ಮ್ಯಾಚ್ ಅಡಿಲೇಡ್ ನೋಡ್ತಾರೆ, ಸರ್ ಡೊನಾಲ್ಡ್ ಬ್ರಾಡ್ಮನ್ ಪೆವಿಲಿಯನ್ ಅಂತ. ಅದೇ ಥರ ಗ್ರೇಗ್ ಚಪಲ್ಸ್ ಯಾಕೆ ಇಡಬಾರ್ದು? ನಮ್ಮ ಲೆಜೆಂಡ್ಗಳು ಅವರು ಅಜರಾಮರ ಆಗಬೇಕು, ಗೊತ್ತಾಯ್ತಾ? ಆ ನಿಟ್ಟಿನಲ್ಲೇ ಇದು ಒಳ್ಳೆ ಕೆಲಸ, ಅದರಲ್ಲೇನು ಡೌಟೇ ಇಲ್ಲ. ಬಟ್ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಈಗ ಏನು ಗೊತ್ತಾ, ಸ್ಟ್ಯಾಂಡಲ್ಲಿ ಒಬ್ಬರು ಲೆಜೆಂಡ್ ಅಂತ ನಾವು ಕ್ವಾಲಿಫೈ ಮಾಡಿ ಅವ್ರ ಹೆಸರಲ್ಲಿ ಸ್ಟ್ಯಾಂಡ್ ಇಡ್ತೀನಿ ಅಂದರೆ ಒಂದು ಅಟ್ಲೀಸ್ಟ್ ಒಂದು 2-3
ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಫಾರ್ ಎಕ್ಸಾಂಪಲ್, ಶಾಂತಾ ರಂಗಸ್ವಾಮಿ ಅಂತ ನಮ್ಮ ಕ್ರಿಕೆಟರು ಏಕೈಕ ಮಹಿಳೆ ಕರ್ನಾಟಕದಿಂದ ಅರ್ಜುನ ಅವಾರ್ಡ್ ಗೆದ್ದಿರೋದು. ಶಿ ಈಸ್ ದ ಫಸ್ಟ್ ವುಮೆನ್ ಟು ವಿನ್ ಅರ್ಜುನ ಅವಾರ್ಡ್, ವುಮೆನ್ ಕ್ರಿಕೆಟರ್ ಟು ವಿನ್. ಅವ್ರು ಆದ್ಮೇಲಿಂದ ಕರ್ನಾಟಕದಿಂದ ಯಾರೂ ಆಗಿಲ್ಲ. ಆಮೇಲೆ ಕಾಂಟ್ರಿಬ್ಯೂಷನ್ ಸ್ವಲ್ಪ ಹೇಳ್ತೀನಿ ನೋಡಿ. ಶಾಂತಾರಂಗಸ್ವಾಮಿ ವಾಸ್ ದ ಫಸ್ಟ್ ಇಂಡಿಯನ್ ಕ್ಯಾಪ್ಟನ್, ಫಸ್ಟ್ ಇಂಡಿಯನ್ ವುಮೆನ್ ಟು ಸ್ಕೋರ್ ಎ ಸೆಂಚುರಿ, ಫಸ್ಟ್ ಇಂಡಿಯನ್ ವುಮೆನ್ ಟು ಸ್ಕೋರ್ ಎ 6, ಫಸ್ಟ್ ಇಂಡಿಯನ್ ವುಮೆನ್ ಟು ಗೆಟ್ BCCI ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಆಮೇಲೆ ಇವ್ರನ್ನ ರೆಕಗ್ನೈಸ್ ಮಾಡ್ತಾ MCC ಫೇಮಸ್ ಕ್ಲಬ್ ಲಾರ್ಡ್ಸಲ್ಲಿ ಇದೆಯಲ್ಲ, ಇವರು ಆನರರಿ ಲೈಫ್ ಟೈಮ್ ಮೆಂಬರ್ಶಿಪ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನಿಷನ್ ಸಿಕ್ಕಿದೆ MCCಯಿಂದ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ರೆಕಗ್ನಿಷನ್ ಸಿಕ್ಕಿದೆ ಬೈ ಅರ್ಜುನ ಅವಾರ್ಡ್. ಆಮೇಲೆ BCCI ಪೇರೆಂಟ್ ಬಾಡಿ ಆಫ್ KSA ಇವ್ರನ್ನ ರೆಕಗ್ನೈಸ್ ಮಾಡಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ಕೊಟ್ಟಿದ್ದಾರೆ. ಸೊ ಈ ಥರ ಇರುವಾಗ ಇವ್ರಿಗೆ ಆಟೋಮೆಟಿಕ್ಕಾಗಿ ಕೊಡಬೇಕಲ್ವಾ ಸ್ಟ್ಯಾಂಡ್. ಸರ್, ನೀವು ಕೋಲ್ಕತ್ತಾಗ ಹೋಗಿ ಜೂಲನ್ ಗೋಸ್ವಾಮಿ ಅವ್ರ ಹೆಸರು ಸ್ಟ್ಯಾಂಡ್ ಅಂದರೆ ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇವರು ಡಿಸರ್ವಿಂಗ್. ಇವತ್ತು ನಾವು WPL ನೋಡ್ತಾ ಇದ್ದೀವಿ ಅಂದರೆ ಶಾಂತಾರಂಗಸ್ವಾಮಿನೇ ಇದಕ್ಕೆ ಅಡಿಪಾಯ ಹಾಕ್ಕೊಟ್ಟಿರೋದಲ್ವಾ. 76 ಇವ್ರಿಗೆ ಅರ್ಜುನ ಅವಾರ್ಡ್ ಬಂದಿದ್ದು. ಮನೆಯಿಂದ ಆಚೆ ಹೆಣ್ಮಕ್ಳೇ ಹೋಗ್ತಾ ಇರಲಿಲ್ಲ, ಆವಾಗ ಅಡುಗೆ ಮನೆಗೆ ಸೀಮಿತ ಆಗಿತ್ತು. ಆವಾಗ ಜಗತ್ತಲ್ಲಿ ಅವ್ರು ಹೋಗಿ ತೋರಿಸ್ಕೊಟ್ಟಿದ್ದಾರೆ, ನೀವು ಕೂಡ ಸಾಧನೆ ಮಾಡ್ಬೋದು, ಕ್ರಿಕೆಟ್ ನಿಮಗೂ ಕೂಡ ಇದೆ, ಬನ್ನಿ ಆಡಿ ಹೆಸರು ಮಾಡ್ಕೊಳ್ಳಿ ಅಂತ. ಸೊ ಈ ಥರ ಟ್ರೆಂಡ್ ಸೆಟ್ಟರ್. ಈಗ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಲೇಡೀಸ್ ಅವರು ಕೂಡ ಕ್ರಿಕೆಟ್ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಬೆಳೀತಾ ಇದೆಯಲ್ಲ. ಈಗ WPL ಬಂದಿರೋದು ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್ ಇನ್ ದ ವರ್ಲ್ಡ್ ಅಂತ ಮಾತಾಡ್ತಾ ಇದ್ದಾರಲ್ವಾ. ಅದು ಬರ್ತಾ ಇದ್ದಂಗೆ ಸೂಪರ್ ಹಿಟ್ ಆಗಿರೋದು. ಅದಕ್ಕೆ ಯಾರು ಅಡಿಪಾಯ ಹಾಕ್ಕೊಟ್ಟಿರೋದು? ಪ್ರಮುಖ ಕಾರಣ ಯಾರು? ಇವರೇನೆ ಅಲ್ವಾ. ಸೊ ಅದಕ್ಕೋಸ್ಕರ ಇವರು ಯಾಕೆ ಕೇಳ್ಕೋಬೇಕು ಅಥವಾ ಇವ್ರ ಪರವಾಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಆ ಲಿಸ್ಟಲ್ಲಿ ಫಸ್ಟ್ ಹೆಸರು ಇವ್ರದ್ದು ಇರಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಈಗ 10 ಇದೆಯಲ್ಲ, 11 ಮಾಡಿ. ಕರೆಕ್ಟ್, ಪ್ಲೇಯಿಂಗ್ 11 ಥರ ಲೆಕ್ಕ ಹಾಕಿ 11 ಸ್ಟ್ಯಾಂಡ್. ಅದು ಏನು, ಅವ್ರು ಫಸ್ಟ್ 6 ಹೊಡೆದಿದ್ದು ನಮ್ಮ M. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ. ಯಾವ ಸ್ಟ್ಯಾಂಡಲ್ಲಿ ಹೊಡೆದ್ರಲ್ಲ ಅದೇ ಸ್ಟ್ಯಾಂಡ್ ಇವ್ರ ಹೆಸರಲ್ಲಿ ಇಡಿ. ಹೇಗಿರುತ್ತೆ ಅದು? ನೋಡೋಣ ಸರ್, ಇನ್ನೂ ಟೈಮ್ ಇದೆ. ಸೊ KSA ಅಫಿಷಿಯಲ್ಸ್ ಏನು ಡಿಸ್ಕಸ್ ಮಾಡ್ತಾರೆ ಮುಂದೆ, ಶಾಂತಾರಂಗಸ್ವಾಮಿ ಅವ್ರ ಹೆಸರು ಇಡ್ತಾರಾ ಇಡಲ್ವಾ, ಸೊ ಎಲ್ಲ ಅವ್ರಿಗೆ ಬಿಟ್ಟಿರೋದು. ಅವರು ಏನು ಕಮಿಟಿ ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತಾರೋ, ಸೊ ಫೈನಲಿ ಅದು ಡಿಸಿಷನ್ ಅಲ್ಲ. ಏನು ಗೊತ್ತಾ, ಈ ಥರ ವಾದ ವಿವಾದ ಬರಬಾರ್ದು ಅಂದರೆ ನೀವು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಿಕ್ಸ್ ಮಾಡಿ ಅದನ್ನು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಿಬಿಟ್ರೆ ಯಾರು ಕೇಳೋಂಗೆ ಇಲ್ವಲ್ಲ. ಈಗ ನೀವೇ ಹೇಳ್ಬಿಡ್ತೀರಾ, ಇವ್ರು ಆಡಿಲ್ಲ ಅದಕ್ಕೆ ಇಟ್ಟಿಲ್ಲ, ಇವ್ರು ಆಡಿದ್ದಾರೆ ಅದಕ್ಕೆ ಇಟ್ಟಿದ್ದಾರೆ. ಆಮೇಲೆ ಸುಮಾರು ಚರ್ಚೆ ಇನ್ನೊಂದು ಏನು ಗೊತ್ತಾ ಸರ್, ಎಂಥ ಕರ್ನಾಟಕ ಎಷ್ಟೊಂದು ಜನ ಎಂತೆಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ವಿನಯ್ ಕುಮಾರ್ ಫಾರ್ ಎಕ್ಸಾಂಪಲ್, ಮನೀಶ್ ಪಾಂಡೆ, ಸುನಿಲ್ ಜೋಶಿ, ವಿಜಯ್ ಭಾರದ್ವಾಜ್, ಈ ಥರ ಎಲ್ಲ ಹೆಸರು ಬರ್ತಾರೆ ನೋಡಿ. ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಮಾತಾಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಮಿಂಚಿದಾರಲ್ಲ ಅವ್ರ ಹೆಸರು ಇಡೋದು ಬಹಳ ಉತ್ತಮ. ಅಟ್ ದ ಸೇಮ್ ಟೈಮು ಈಗ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಬೆಸ್ಟ್ ಪ್ಲೇಯರ್ಗಳು, ಇಂಡಿಯಾಕ್ಕೆ ಕೂಡ ಆಡಿರೋಂಥವ್ರು, ಇವ್ರ ಹೆಸರೆಲ್ಲ ನೀವು ಅವ್ರಿಗೆಲ್ಲ ನೀವೇನು ಮಾಡ್ಬೋದು ಅಂದರೆ ಸ್ಟ್ರೈಟ್ ಅವೇ ನಮ್ಮ ಆಲೂರು ಗ್ರೌಂಡ್ ಇದೆಯಲ್ವಾ ಆ ಥರ ಇಡ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ಡೊಮೆಸ್ಟಿಕ್ ಟೂರ್ನಮೆಂಟ್, ಈಗ ಅಂಡರ್ 15 ಸ್ಕೂಲ್ ಕ್ರಿಕೆಟಿಂದ ನಾವು ಎಷ್ಟೊಂದು ಟೂರ್ನಮೆಂಟ್ಗಳನ್ನ ಕಂಡಕ್ಟ್ ಮಾಡ್ತೀವಲ್ಲ, ಇವ್ರ ಹೆಸರಲ್ಲಿ ನೀವು ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ರೆ ಡೊಮೆಸ್ಟಿಕ್ ಪ್ಲೇಯರ್ಸು ಇವ್ರದ್ದು ಕೂಡ ಹೆಸರು ಅಜರಾಮರ ಆಗುತ್ತೆ. ಇವರು ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡಿರೋದಕ್ಕೆ ಒಂದು ಏನು ಹೇಳ್ತೀರಾ ರೆಕಗ್ನೈಸ್ ಮಾಡ್ದಂಗೆ ಕೂಡ ಆಗುತ್ತೆ. ಆ ಥರ ನನ್ನ ಯೋಚನೆ. ಎಸ್ ಸರ್. ಸೊ ಇಷ್ಟೊತ್ತು ತುಂಬ ಚರ್ಚೆ ಮಾಡಿದ್ವಿ, ಮಾತಾಡಿದ್ವಿ ಸಾಕಷ್ಟು ಕ್ರಿಕೆಟ್ ವಿಚಾರಗಳು. ಸೊ ಮುಂದೆ ಕೂಡ ಕ್ರಿಕೆಟ್ ವಿಚಾರಗಳು ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆದಕ್ಕೆ ಬೇಡ, ನಾನು ಬರೀ ಕ್ರಿಕೆಟ್ ಸರ್. ನೀವು ಎಲ್ಲದಕ್ಕೂ ಬೇಕು ಸರ್, ಬರೀ ಕ್ರಿಕೆಟ್ಗೆ ಅಷ್ಟಲ್ಲ ಎಲ್ಲದಕ್ಕೂ ಬೇಕು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30ಕ್ಕೆ.